ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಗುರುವಾರ ಮೇ 29ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಿಶೇಷವಾಗಿ ಗುರುವಾರ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ, ಎಲ್ಲರೂ ಕೂಡ ಶುಭ ದಿನವಾಗಿರಲಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಿಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಿದ್ರಿ, ಅವ್ರಿಗೂ ಕೂಡ ಶುಭವಾಗಲಿ. ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ಗುರುರಾಯರ ಆಶೀರ್ವಾದ ನಿಮಗೆ ಜೊತೆ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಇವತ್ತು ಬೇರೆಲ್ಲ ಏನು ವಿಶೇಷಗಳಿದೆ ಅಂತ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳ ಸುದ್ದಿ ಏನಿದೆ, ಸೊ ಮಳೆಯ ಸುದ್ದಿ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಪಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕ್ರೀಡಾ ಸುದ್ದಿಯೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕ್ರೀಡಾ ಸುದ್ದಿಯಲ್ಲಿ ಹೇಳೋದಾದರೆ ಇವತ್ತು ಬಹು ನಿರೀಕ್ಷಿತ ಮ್ಯಾಚ್ ಅಂತ ಹೇಳ್ಬೋದು. ಸೊ ಬಹುಶಃ 2016 ನಂತರ ನಮ್ಮ RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತಂಡ ಸರಿಸುಮಾರು 8 ವರ್ಷಗಳ ನಂತರ ಮತ್ತೆ ಏನು ಫೈನಲ್ಲಿಗೆ ಹೋಗಲಿಕ್ಕೆ ಒಂದು ಹೆಜ್ಜೆ ಮಾತ್ರ ದೂರ ಇದೆ. ಇವತ್ತಿನ ಪಂದ್ಯವನ್ನು ಏನಾದರೂ ಗೆದ್ದಿದ್ದೇ ಆದರೆ ನೇರವಾಗಿ ಅವರು ಪಂಜಾಬ್ ವಿರುದ್ಧ ಗೆದ್ದು ಫೈನಲ್ಗೆ ಎಂಟ್ರಿಯನ್ನು ಕೊಡ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಒಂದು ಹಂತದಲ್ಲಿ ನೋಡಿದ್ರೆ ಪಂಜಾಬ್ ಕೂಡ ನಮ್ಮಷ್ಟೇ ಬಲಶಾಲಿಯಾಗಿರ್ತಕ್ಕಂಥ ತಂಡ. ಆದರೆ RCB ತಂಡದ ಆಟಗಾರರು ಫಾರ್ಮ್ಗೆ ಬಂದುಬಿಟ್ರೆ ಯಾವ ತಂಡವನ್ನು ಕೂಡ ಲೆಕ್ಕಿಸೋದಿಲ್ಲ. ಯಾಕೆಂದರೆ ಮೊನ್ನೆ ನಡೆದಂಥ ಪಂದ್ಯದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಬಾಲಿಂಗ್ ಅಟ್ಯಾಕ್ ಇದ್ದರೂ ಕೂಡ ಆ ತಂಡವನ್ನು ಸೋಲಿಸಿ 226 ರನ್ಗಳನ್ನು ಸುಲಭವಾಗಿ ಇನ್ನೂ 9 ಎಸೆತ ಇರೋ ಹಾಗೆಯೇ ಚೇಸ್ ಮಾಡಿಕೊಂಡು ಈಗಾಗಲೇ ಈ ಹಂತಕ್ಕೆ ಬಂದಿದ್ದಾರೆ. ಇಲ್ಲಿ ಈ ಪಂದ್ಯವನ್ನು ಗೆದ್ದಿದ್ದೆ ಆದರೆ ಸುಲಭವಾಗಿ ಫೈನಲ್ಗೆ ಹೋಗ್ತಾರೆ. ಒಂದು ವೇಳೆ ಈ ಪಂದ್ಯ ಸೋತರೂ ಕೂಡ ಫೈನಲ್ ಹೋಗಲಿಕ್ಕೆ ಇನ್ನೊಂದು ಚಾನ್ಸ್ ಇದ್ದೇ ಇದೆ. ಆದರೆ ಸೆಕೆಂಡ್ ಚಾನ್ಸ್ ತೊಗೊಳೋದು ಬೇಡ, ಫಸ್ಟ್ ಚಾನ್ಸ್ ಇಸ್ ಆಲ್ವೇಸ್ ಬೆಸ್ಟ್ ಅಂದ್ಕೊಂಡು ಇವತ್ತೇ ಗೆದ್ದುಬಿಡಲಿ ಅಂತಕ್ಕಂಥದ್ದು 6 ಕೋಟಿ ನಮ್ಮ ಕನ್ನಡಿಗರ ಜೊತೆಗೆ ದೇಶಾದ್ಯಂತ ಇರ್ತಕ್ಕಂಥ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಈ ಸರನಾರು ವಿರಾಟ್ ಕೊಹ್ಲಿ ಈ ಕಪ್ಪನ್ನು ಎತ್ತು ಸಂಭ್ರಮಿಸಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. RCB ತಂಡ, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಈ ಒಂದು ಏನು IPL ಪಂದ್ಯಾವಳಿಗಳು 17 ವರ್ಷಗಳಿಂದ ನಡೀತಾ ಇದೆ. ಇದು 18ನೇ ಆವೃತ್ತಿ. ಆದರೆ ಇದುವರೆಗೂ ಒಮ್ಮೆ ಕೂಡ ಫೈನಲ್ನೇ ಗೆದ್ದಿರ್ತಕ್ಕಂಥ ಇತಿಹಾಸ ಇಲ್ಲವೇ ಇಲ್ಲ. ಸೊ 3ನೇ ಬಾರಿಗೆ ಫೈನಲ್ಗೆ ಹೋಗ್ತಕ್ಕಂಥ ಅವಕಾಶ ನಮ್ಮ RCB ತಂಡಕ್ಕಿದೆ. 2 ಬಾರಿ ಫೈನಲ್ಸ್ನಲ್ಲಿ ಹೋದಾಗಲೂ ಕೂಡ ರನ್ನರ್ ಅಪ್ ಆಗಿರ್ತಕ್ಕಂಥ RCB ಈ ಬಾರಿ ಏನಾದರೂ ಫೈನಲಿಗೆ ಹೋಗಿ ಫೈನಲ್ನಲ್ಲಿ ವಿಜೇತ ತಂಡವಾಗಿ ಬರಲಿ ಅಂತಕ್ಕಂಥದ್ದು ಎಲ್ಲ ಅಭಿಮಾನಿಗಳ ಹಾರೈಕೆ ಮತ್ತು ಹಾರೈಕೆ. ಒಳ್ಳೆಯದಾಗಲಿ, RCB ತಂಡ ಗೆಲ್ಲಿ ಅಂಥೇಳಿ ಶುಭ ಹಾರೈಸ್ತಾ ನಾವು ಕೂಡ V1 ವಾಹಿನಿಯಿಂದ ಎಲ್ಲ ಆಟಗಾರರಿಗೆ ಶುಭಾಶಯವನ್ನು ಕೋರ್ತಾ ಇದ್ವಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡೋಕೆ ಹೋಗೋದಾದರೆ ಅವೆಲ್ಲ ವಿಚಾರಗಳಿಗಿಂತ ಮುಂಚೆ ಇನ್ನೊಂದಷ್ಟು ವಿಚಾರಗಳನ್ನ ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಕರೆ ಮಾಡುವಾಗ ದಯವಿಟ್ಟು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, TV ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ TV ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು TV ವ್ಯಾಲ್ಯೂಮ್ನ ಜೋರಾಗಿಟ್ಟು ಮಾತಾಡಿದ್ರೆ ಸೊ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು TV ವ್ಯಾಲ್ಯೂಮ್ನ ಪೂರ್ತಿಯಾಗಿ ಮ್ಯೂಟ್ ಮಾಡಿ ಮಾತಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೋಬೇಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ, ಯಾರಿಗೆ ಈ ಕಾರ್ಯಕ್ರಮ ಬೆಳಗ್ಗೆ ನೋಡಲಿಕ್ಕಾಗಲ್ಲ ಅವರಿಗೆಲ್ಲರೂ ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ನಮ್ಮ V1 ವಾಹಿನಿಯಲ್ಲಿ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಹಾಗೂ ಯಾರಿಗೆ ಬೆಳಗ್ಗೆನೂ ಸಮಯ ಆಗೋದೇ ಇಲ್ಲ, ಸಾಯಂಕಾಲನೂ ಸಮಯ ಆಗೋದೇ ಇಲ್ಲ ಅಂತಕ್ಕಂಥವ್ರಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಅಪ್ಲೋಡ್ ಆಗಿರುತ್ತೆ. ನೀವು ಅಲ್ಲಿ ಈ ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ನಿಮ್ಮ ಕುಟುಂಬದ ಜೊತೆಗೆ ಎಂಜಾಯ್ ಮಾಡ್ಬೋದು. ನಿಮ್ಮ ಬಿಡುವಿನ ಸಂಬಂಧದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನೋಡ್ಬೋದು ಮತ್ತು ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ನೀವು ಬರೆದು ತಿಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು V1 ವಾಹಿನಿ ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂಥೇಳಿ. ಇನ್ನೊಂದೇನು ಅಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ನಮ್ಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ಕೊಟ್ಟಿರ್ತೀವಿ. ಆದರೆ V1 ವಾಹಿನಿಯಲ್ಲಿ ಅದು ಲೈವಲ್ಲಿ ಇರೋಲ್ಲ. ಹಾಗಾಗಿ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ಎಲ್ಲ ಲೈವ್ ಕಾರ್ಯಕ್ರಮಗಳು ನಿಮಗೆ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಅದು ಕ್ರೀಡಾ ಸುದ್ದಿ ಆಗಿರ್ಬೋದು, ಅದೊಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಇಲ್ಲ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಒಂದು ಸತ್ಸಂಗದಿರ್ಬೋದು. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ನೇರ ಪ್ರಸಾರದಲ್ಲಿ ಇರುತ್ತೆ. ನಿಮ್ಮ ಇಷ್ಟ ಆಗಿರ್ತಕ್ಕಂಥ ಕಾರ್ಯಕ್ರಮನ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಹಿತೈಷಿಗಳೆಲ್ಲರಿಗೂ ತಿಳಿಸಿ ಅಂತ ಕೇಳ್ಕೊಳ್ತಾ, ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಗುರುವಾರ ಆಗಿರೋದ್ರಿಂದ ಮಳೆ ಕುರಿತಾಗಿ ಒಂದೆರಡು ಗಾದೆ ಮಾತುಗಳನ್ನು ನನ್ನ ಪ್ರೀತಿಯ ಸ್ನೇಹಿತರು ಕಳಿಸಿದ್ರು. ಸೊ ಅದರ ಮೂಲಕ ಶುರು ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಗಾದೆ ಮಾತಿಗೂ ಕೂಡ ಮಳೆಗೂ ಅತಿ ಒಂದು ಸುಂದರವಾಗಿರ್ತಕ್ಕಂಥ ನಂಟಿದೆ. ಗಾದೆ ಮಾತನ್ನು ಹೇಳೋರು ಯಾವಾಗಲೂ ಹೇಳ್ತಾ ಇರ್ತಾರೆ, ಮೃಗಶಿರ ಮಳೆಯಲ್ಲಿ
ಮುರಿದು ನೆಟ್ಟ ಕಾಂಡಗಳೆಲ್ಲ ಚಿಗುರು ಬಿಡುತ್ತಂತೆ. ಸೊ ಹಾಗಾಗಿ ಮೃಗಶಿರ ಮಳೆ ಅಂತಕ್ಕಂಥದ್ದು ಅತ್ಯಂತ ಒಳ್ಳೆ ಮಳೆ ಅಂತ ಹೇಳಲಾಗತ್ತೆ. ಇನ್ನು ಹಾಗೆ ಮುಂದೆ ಹೋದರೆ ರೋಹಿಣಿ ಮಳೆಗೂ ಕೂಡ ಒಂದು ಮಾತಿದೆ. ರೋಹಿಣಿ ಮಳೆ ಬಂದರೆ ಓಣಿಯೆಲ್ಲ ಜೋಳ ಅಂತೆ, ಅಷ್ಟೊಂದು ಸಮೃದ್ಧವಾಗಿ ಬೆಳೆಯನ್ನು ಕೊಡುತ್ತಂತೆ. ಅದೇ ರೋಹಿಣಿ ಮಳೆಯಲ್ಲಿ ಬಿತ್ತಿದರೆ ರೋಗರಹಿತವಾಗಿರ್ತಕ್ಕಂಥ ಬೆಳೆನೂ ಬರುತ್ತಂತೆ. ಸೊ ಬೇರೆ ಬೇರೆ ಮಳೆಯಲ್ಲಿ ಏನು ಬೆಳೆಗೆ ರೋಗ ಬಂದರೂ ಬರ್ಬೋದು, ಆದರೆ ರೋಹಿಣಿ ಮಳೆಯಲ್ಲಿ ಬೆಳೆದಂತಹ ಬೆಳೆಗಳಿಗೆ ರೋಗರಹಿತವಾಗಿರ್ತಕ್ಕಂಥ ಬೆಳೀತಕ್ಕಂಥ ಒಂದು ಶಕ್ತಿ ಇದೆ ಅಂತೇಳಿ ಹೇಳಲಾಗತ್ತೆ. ಸೊ ಅದ್ಭುತವಾಗಿರ್ತಕ್ಕಂಥ ಮಾತು. ಅದೇ ರೀತಿ ಕೃತಿಕಾ ಮಳೆದೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಕೃತಿಕಾ ಆದರೆ ಹತ್ತಿ ಚಂದ ತಳಿತಾವ, ಕೃತಿಕಾ ಮಳೆಯಲ್ಲಿ ಕಿರುಬನ ಕೈಲಿ ಹಿಕ್ಕಿಕೊಂಡಂಗಿದೆ, ಕೃತಿಕಾ ಬೀಳದಿದ್ದರೆ ಬಾಯಿಗೆ ಮೃತ್ತಿಕೆ ಅಂತೆ. ಅಂದರೆ ಕೃತಿಕಾ ಮಳೆ ಬೀಳದೇ ಇದ್ದರೆ ಮೃತ್ತಿಕೆ ಅಂದರೆ ಮಣ್ಣು ಅಂತ, ಬಾಯಿಗೆ ಮಣ್ಣು ಹಾಕೊಂಡ್ಬಿಡ್ಬೇಕಾಗತ್ತೆ ಅಂಥೇಳಿ. ಸೊ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಈ ಕೃತಿಕಾ ಮಳೆ ಬರ್ತಕ್ಕಂಥದ್ದು ಕೂಡ ತುಂಬ ಅವಶ್ಯಕ ಅಂತಕ್ಕಂಥದ್ದು ರೈತರ ಮಾತು. ಸೊ ಹಾಗೆ ಕೃತಿಕಾ ಮಳೆ ನಂತರ ಬರ್ತಕ್ಕಂಥದ್ದು ಭರಣಿ ಮಳೆ. ಸೊ ಭರಣಿ ಮಳೆದೇನಪ್ಪ ವಿಶೇಷ ಅಂತ ಹೇಳಿದ್ರೆ, ಭರಣಿ ಮಳೆ ಬಂದರೆ ಧರಣಿಯೆಲ್ಲ ಬೆಳೆ, ಭರಣೆ ಬಂಗಾರದ ಗರಣಿ ಅಂತ ಹೇಳಲಾಗಿದೆ. ಅಂದರೆ ಭರಣಿ ಮಳೆ ಬಂತು ಅಂದರೆ ಸಮೃದ್ಧವಾಗಿ ರೈತರನ್ನು ತೃಪ್ತಿಗೊಳಿಸುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಭರಣಿ ಮಳೆ ಬಂದರೆ ಧರಣಿಯೆಲ್ಲ ಬೆಳೆ, ಭರಣೆ ಬಂಗಾರದ ಗರಣೆ ಅಂಥೇಳಿ. ಸೊ ಎಲ್ರಿಗೂ ಕೂಡ ಭರಣಿ ಮಳೆ ಸಮೃದ್ಧವಾಗಿ ತರಲಿ ಅಂತ. ಅಶ್ವಿನಿ ಮಳೆ ಬಿದ್ದರೆ ಅರಿಶಿನಕ್ಕೆ ಮೇಲೂ, ಅಶ್ವಿನಿ ಬಿದ್ದರೆ ಅಶ್ವ ಓಡ್ತಾವ, ಅಶ್ವಿನಿ ಮಳೆ ಅಡಿಕೆ ತೆಂಗಿಗೆ ಕೇಡು ಅಂತ ಕೂಡ ಹೇಳಲಾಗತ್ತೆ. ಸೊ ಅಶ್ವಿನಿ ಮಳೆ ಅಂದರೆ ಬಹುಶಃ ವಾಡಿಕೆಗಿಂತ ಬರ್ತಕ್ಕಂಥ ಮುಂಚೆ ಮಳೆ ಇರಬೇಕಿದು. ಹಾಗಾಗಿ ಇದು ಅಡಿಕೆ ಮತ್ತು ತೆಂಗಿಗೆ ಕೇಡು ಅಂತ ಕೂಡ ಹೇಳಲಾಗತ್ತೆ. ಇನ್ನು ಕೊನೆಯ ಮಳೆ ಮಗ ಮಳೆ. ಸೊ ಮಗ ಮಳೆ ಉಯ್ದರೆ ಕೇಡಲ್ಲ, ಮನೆ ಮಗ ಉಂಡ್ರೆ ಕೇಡಲ್ಲ ಅಂತ ಕೂಡ ಹೇಳಲಾಗತ್ತೆ. ಸೊ ಎಷ್ಟೊಂದು ಅದ್ಭುತವಾಗಿದ್ದಾವಲ್ವ ನಮ್ಮ ಮಳೆ ಸಂಬಂಧಿತ ಎಲ್ಲ ಗಾದೆಗಳು. ಇನ್ನು ಕೊನೆಯದಾಗಿ ಆಶ್ಲೆ ಮಳೆ, ಬಹುಶಃ ಆಶ್ಲೇಷ ಮಳೆ ಅಂತ ಅನಿಸುತ್ತೆ. ಅದು ಅಸಲೆ ಮಳೆಗೆ ನೆಲವೆಲ್ಲ ಹಸಲೆ, ಅಂದರೆ ಮೊಟ್ಟ ಮೊದಲು ಬೀಳ್ತಕ್ಕಂಥ ಮಳೆಗೆ ಅಸಲೆ ಮಳೆ ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ಮೇ ಬಿ ನಾನು ಕನ್ಫ್ಯೂಷನ್ ಇರ್ಬೋದು. ಅಸಲೆ ಮಳೆಗೆ ಅಸಲು ಬಡ್ಡಿ ಕೂಡ ವಾಪಸ್ ಬರ್ತಾವೆ ಅಂತ ಹೇಳ್ತಾರೆ. ಅಂದರೆ ರೈತರು ಏನು ಸಾಲ ಸೋಲ ಮಾಡಿಬಿಟ್ಟು ತಮ್ಮ ಬೆಳೆಗಳನ್ನು ಬೆಳೆದಿರ್ತಾರೆ, ಆ ಒಂದು ಅಸಲು ಬಡ್ಡಿ ಸಮೇತ ದುಡಿತಕ್ಕಂಥ ಶಕ್ತಿಯನ್ನು ರೈತರಿಗೆ ಕೊಡ್ತಕ್ಕಂಥ ಶಕ್ತಿ ಈ ಆಶ್ಲೇಷ ಮಳೆಗೆ ಅಥವಾ ಅಸಲು ಮಳೆಗೆ ಬರುತ್ತೆ ಅಂಥೇಳಿ ಹೇಳಲಾಗತ್ತೆ. ಇನ್ನು ಆರಿದ್ರಾ ಮಳೆದೇನಪ್ಪ ವಿಶೇಷ ಅಂದರೆ, ಆರಿದ್ರೆಯಲ್ಲಿ ಅದಷ್ಟು ಬಿತ್ತು, ಆದರೆ ದರಿದ್ರ ಆಗದಿದ್ದರೆ ದರಿದ್ರ ಅಂಥೇಳಿ. ಆದರೆ ಆರಿದ್ರ ಆಗದಿದ್ದರೆ ದರಿದ್ರ, ಅಂದರೆ ಆರಿದ್ರ ಮಳೆ ಏನಾದರೂ ಬರಲಿಲ್ಲ ಅಂದ್ಬಿಟ್ರೆ ನಮಗೆಲ್ರಿಗೂ ದರಿದ್ರ ಹಿಡಿದೋಗ್ಬಿಡುತ್ತೆ ಅಂಥೇಳಿ ಹೇಳಲಾಗತ್ತೆ. ಇನ್ನು ಪುಷ್ಯದಲ್ಲಿ ಬೆಳೆದರೆ ಪುಷ್ಪದಂಥ ಬೆಳೆ ಬರುತ್ತೆ ಅಂತ ಹೇಳಲಾಗತ್ತೆ. ಸೊ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲ. ಪುಷ್ಯ ಮಳೆ ಬಂದರೆ ಸಾಕು, ಪುಷ್ಪ ಮಳೆಯಲ್ಲಿ ಬೆಳೀತಾ ಹೋದರೆ ಪುಷ್ಪದಂಥ ಬೆಳೆ ಏನು ಬೇಕಾದರೂ ನೀವು ಸಾಂಗವಾಗಿ ಬೆಳಿಬೋದಂತೆ. ಅದು ಈ ಪುಷ್ಯ ಮಳೆಯ ವಿಶೇಷತೆ ಅಂತ ಹೇಳಲಾಗಿದೆ. ಸೊ ಎಲ್ಲರಿಗೂ ಕೂಡ ಈ ಮಳೆಯ ಗಾದೆಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಮೊದಲನೇ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೇನು ಪ್ರಶ್ನೆ ಬರಲಿಕ್ಕಿದೆ. ಸೊ ಅದಾದ ನಂತರ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ವರ್ಷಿಣಿ ಸರ್. ವರ್ಷಿಣಿ, ಹೇಳಿ ಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ ಮಾ. ತಿಂಡಿ ಆಯ್ತಾ? ಹಾ ಸರ್ ಆಯ್ತು, ನಿಮ್ದು ಆಯ್ತಾ? ಮಾ ಆಯಿತು. ಏನು ತಿಂಡಿ ತಿಂದ್ರಿ? ನಮ್ದು ಅವಲಕ್ಕಿ ಸರ್. ಅವಲಕ್ಕಿ, ಗೊಜ್ಜ ಅವಲಕ್ಕಿನಾ? ಹಾ ಸರ್, ನಿಮ್ದು? ನಂದು ಇವತ್ತು ಚಪಾತಿ ಶಿಕರಣೆ. ಮಾವಿನಕಾಯಿ ಸೀಸನ್ ಅಲ್ಲ ಸರ್? ಹೌದು, ನಿಮ್ಮ ಫೇವ್ರೇಟ್ ಅಲ್ವಾ? ಹಾ ಸರ್. ಓಕೆ ಓಕೆ ಫೈನ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಇಲ್ಲ ಸರ್, ಏನೂ ಇಲ್ಲ, ಹಂಗೆ ಸುಮ್ಮನೆ ಅಂದ್ರೆ ತುಂಬಾ ದಿವಸ ಆಗಿತ್ತಲ್ಲ ಸರ್ ಕಾಲ್ ಮಾಡಿ, ಹಾಗಾಗಿ ಕಾಲ್ ಮಾಡಿದೆ. ಓಕೆ ಓಕೆ. ಕಾಲೇಜ್ ಶುರು ಆಯ್ತಾ? ಹಾ ಸರ್, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಪೂಜೆ ಇತ್ತು ಸರಸ್ವತಿದು. ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು. ಒಂದು 10 minutes ಕೂತ್ಕೊಂಡು ಮುಗಿಸ್ಕೊಂಡ್ ಬಂದೆ. ಮಂಡೆಯಿಂದ ಬಸ್ ಬರುತ್ತಂತೆ, ಅವಾಗ ಹೋಗ್ತಿದ್ದೀನಿ ಸರ್. ಓಕೆ ಓಕೆ. ಆಲ್ ದ ವೆರಿ ಬೆಸ್ಟ್ ಮಾ, ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ಓಕೆನಾ?
ಸೊ ಒಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಹೇಳಿದ್ರೆ ಸರಿಯಾಗಿ ಜೋಡಿಸಿ ಹೇಳ್ಬೋದಾ? ಹಾ ಸರ್. ರಸ್ವ ತಂ ಬಾ ತತ್ರ. ಸಾರಿ ಸರ್, ಕೇಳಿಸ್ತಿಲ್ಲ. ಟಿವಿ ನೋಡಿದ್ರೆ ನಿಮ್ಗೆ ಅಲ್ಲಿ ಟಿವಿ ಪರದೆ ಮೇಲೆ ಗೊತ್ತಾಗುತ್ತೆ, ಯಾಕೆಂದ್ರೆ ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ. ರಸ್ವ ತಂ ಬಾ ತತ್ರ. ಸ್ವತಂತ್ರ ಭಾರತ. ಸ್ವತಂತ್ರ ಭಾರತನ? ಹಾ ಸರ್. ಶೋರಾ? ಹಾ ಸರ್. ಭಾರತ ಸ್ವತಂತ್ರ ಅಲ್ವಾ? ಹಾ ಸರ್. ಭಾರತ ಸ್ವತಂತ್ರ ಅಲ್ವಾ? ಅದು ಉಲ್ಟಾ ಮಾಡಕ್ಕಾಗಲ್ಲ ಸರ್. ಸ್ವತಂತ್ರ ಭಾರತ. ಸ್ವತಂತ್ರ ಭಾರತನ? ಯಾಕಂದ್ರೆ ಭಾರತ ಆದ್ಮೇಲೆ ತಾನೇ ಸ್ವತಂತ್ರ. ಸ್ವತಂತ್ರವಾಗಿರುವ ಭಾರತ. ಅಲ್ಲ, ಅದೇ ಭಾರತ ಮೊದಲು, ದೇಶ ಮೊದಲು, ಆಮೇಲೆ ಸ್ವತಂತ್ರ ಅಲ್ವಾ? ಹಂಗಲ್ಲ ಸರ್, ಇವಾಗ ಭಾರತ ಹೆಂಗಿದೆ ಅಂತ ಅಲ್ಲಿ ಏನೋ ನಮಗೆ ತೋರಿಸ್ತಿದ್ದಾರೆ. ಸ್ವತಂತ್ರವಾಗಿರುವ ಭಾರತ, ಅದ್ರದ್ದು ಮೀನಿಂಗ್. ಓಕೆ 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 ಎಸ್, ಆ್ಯಕ್ಚುಲಿ ರೈಟ್ ಆನ್ಸರ್ ಇಸ್ ಸ್ವತಂತ್ರ ಭಾರತನೇ. ಸೊ ನಾನೇ ಕನ್ಫ್ಯೂಷನ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಎನಿ ಹೌ, ಥ್ಯಾಂಕ್ ಯು ಸೋ ಮಚ್. ಕ್ರಿಕೆಟ್ ನೋಡ್ತೀರಾ? ಹಾ ಸರ್. ಕ್ರಿಕೆಟ್ ನೋಡೋ ಅಭ್ಯಾಸ ಇದೆಯಾ? ಹಾ ಸರ್, ನೋಡ್ತೀನಿ. ಯಾರು ಫೇವ್ರೆಟ್ ಪ್ಲೇಯರು? ವಿರಾಟ್ ಕೊಹ್ಲಿ ಸರ್. ವಿರಾಟ್ ಕೊಹ್ಲಿ. ಓಕೆ, ಸೊ ಇವತ್ತು ನಮ್ಮ RCB ಆಲ್ಮೋಸ್ಟ್ ಫೈನಲ್ಗೆ ಎಂಟ್ರಿ ಆಗ್ತಕ್ಕಂಥ ಒಂದು ಪಂದ್ಯ, ಸೆಮಿಫೈನಲ್ ಪಂದ್ಯ ಅಂತಂತಾನೆ ಹೇಳ್ಬೋದು. ಹೌದು ಸರ್. ಸೊ ಏನಾಗ್ಬೋದು ಅನ್ಸುತ್ತೆ ನಿಮಗೆ ಪಂದ್ಯ? ಗೆಲ್ಬೇಕು ಅಂತ ಆಸೆ. ಈಗ ಕಪ್ ಏನಾದ್ರು ಗೆದ್ಬಿಟ್ರೆ ವಿರಾಟ್ ಕೊಹ್ಲಿ ಮತ್ತೆ ಆಟಾಡಕ್ ಬರೋದೇ ಇಲ್ಲ ಸರ್. ಇಲ್ಲ ಇಲ್ಲ, ಹಾಗೇನಿಲ್ಲ. ಅವರು ಓನ್ಲಿ ಟೆಸ್ಟ್ ಕ್ರಿಕೆಟಿಗೆ ಮಾತ್ರ ರಿಟೈರ್ಮೆಂಟ್ ಕೊಟ್ಟಿರೋದು. 2020 ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. IPLಗೆ ರಿಟೈರ್ಮೆಂಟ್ ಕೊಟ್ಟಿಲ್ಲ ಅವ್ರಿನ್ನ. ನಿನ್ನೆ LSG ವರ್ಸಸ್ ತುಂಬಾ ಚೆನ್ನಾಗಿ ಆಡಿದ್ರು ಸರ್. ಮೈಂಡ್ ಬ್ಲೋಯಿಂಗ್. ಹೌದು, ಬ್ಯಾಟಿಂಗ್ ಆಗ್ಲಿ ಬೌಲಿಂಗ್ ಆಗ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಸರ್. ಹೌದು. ಸೊ ಬೌಲಿಂಗಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಆಗಬೇಕು. ಬಟ್ ಆಬ್ವಿಯಸ್ಲಿ ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ವಿರಾಟ್ ಕೊಹ್ಲಿ. MI ಟೀಮ್ ಅಲ್ಲಿ ಚೆನ್ನಾಗಿದೆ ಸರ್. ಬೂಮ್ರಾ ಅವರೆಲ್ಲ ತುಂಬಾ ಚೆನ್ನಾಗಿ ವಿಕೆಟ್ಸ್ ತೆಗಿತಾರೆ. ಪ್ರಾಕ್ಟೀಸ್ ಇದೆ ಅವರಿಗೆ. ಬಟ್ ಇವ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿದೆ ಸರ್. ಖಂಡಿತ ಖಂಡಿತ. ಸೊ ಏನಾಗ್ಬೋದು ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯ? 100% ಗೆದ್ದೇ ಗೆಲ್ಲುತ್ತೆ ಸರ್. ಅಲ್ವಾ? ಸೊ ಗೆಲ್ಬೇಕು ಕೂಡ, ಅದು ನಮ್ಮೆಲ್ಲರ ಆಸೆ. ಒಳ್ಳೇದಾಗ್ಲಿಪ್ಪ. ಸೊ ನಮ್ಮ RCB ತಂಡ ಗೆಲ್ಲಿ ಅಂತ ಹೇಳಿ ನಾವು ಶುಭ ಹಾರೈಸ್ತಿದ್ದೀವಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಪುಟ್ಟ. ಎಸ್ ವೀಕ್ಷಕರೇ, ಸೊ ಇವತ್ತು RCB ಗೆಲ್ಲಿ ಅಂತ ಶುಭ ಹಾರೈಸ್ತಾ ಮುಂದಿನ ಒಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಇನ್ನೊಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಹೇಳ್ತೀನಿ. ಸೊ ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಹಲೋ, ನಮಸ್ತೆ. ಕರೆ ಕಟ್ಟಾಗಿದೆ. ಮುಂದಿನ ಅದಲು ಬದಲ ಆಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ತಾ ಇದ್ದೀನಿ. ಚ-ಕ-ನ-ವ-ರ. ನೋಡೋಣ ಯಾರದಕ್ಕೆ ಸರಿಯಾಗಿ ಜೋಡಿಸಿ ಹೇಳ್ತಾರೆ ಅಂತ. ಇನ್ನೊಂದು ಕರೆ ಬರ್ತಿದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಾ ಸರ್, ಆರಾಮಿದ್ದೀವಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ನಿಮ್ದು? ನಂದು ಕೂಡ ಆಯ್ತು. ಏನು ತಿಂಡಿ? ನಮ್ದು ಸರ್ ಪಲಾವು. ಪಲಾವ್ ಮೊಸರು ಬಜ್ಜಿ ಇತ್ತಾ? ಹಾ, ಮೊಸರು ಬಜ್ಜಿ ಪಲಾವ್. ವಾವ್, ಸೂಪರ್. ನನಗೆ ಪಲಾವ್ ಮೊಸರು ಬಜ್ಜಿ ಇರಲಿಲ್ಲ ಅಂದ್ರೆ ಪಲಾವ್ ತಿನ್ನಂಗೆ ಅನ್ಸಲ್ಲ, ಅದಕ್ಕೆ ಕೇಳಿದೆ. ಹಾ ಸರ್, ನಂಗೆ ತುಂಬಾ ಫೇವ್ರೇಟ್ ಮೊಸರು ಬಜ್ಜಿ ಪಲಾವ್ ಅಂತ ಅಂದ್ರೆ. ಓಕೆ ಓಕೆ, ಒಳ್ಳೇದಾಗ್ಲಿ. ಹೇಳಿ ಯಾರಿಗಾದ್ರೂ ಶುಭಾಶಯ. ತಮ್ಮಂಗೆ ಹಾಯ್ ಹೇಳ್ಬೇಕಿತ್ತು. ಅವ್ರ ಹೆಸರು? ಶೂ ಅಂತಂದ್. ಶೂ ಮತ್ತೆ ನನ್ನ ಮಗಳು ಜಾಹ್ನವಿ. ಹಾಯ್ ಸರ್. ಓಕೆ, ಸೊ ಶಿವ ಅವ್ರಿಗೂ ಕೂಡ ಹಾಯ್ ಹೇಳ್ತಾ ಇದ್ದೀನಿ. ನಿಮ್ಮ ಬ್ರದರ್ಗೆ, ಅದೇ ರೀತಿ ನಿಮ್ಮ ಮಗಳು ಜಾಹ್ನವಿ ಕೂಡ ಹಾಯ್ ಹೇಳ್ತಾ ಇದ್ದೀನಿ. ಜಾಹ್ನವಿ ಇದ್ದಾರಾ, ಸ್ಕೂಲ್ಗೆ ಹೋಗಿದ್ದಾರಾ? ಸರ್, ಚಿಕ್ಕವಳು ಅವಳು, ಇನ್ನು ಇದ್ದಾಳೆ ಸರ್. ಓಕೆ ಓಕೆ. ಎಷ್ಟು ವರ್ಷ ಇವಾಗ? 3 ವರ್ಷ ಸರ್. 3 ವರ್ಷ. ಓಕೆ, ನೆಕ್ಸ್ಟ್ ಇಯರ್ಗೆ ಹಾಗಾದ್ರೆ LKGಗೆ ಹೋಗ್ತಾರೆ. ಹಾ ಸರ್. ಓಕೆ ಓಕೆ. ಸೊ ಒಳ್ಳೇದಾಗ್ಲಿಮ್ಮ. ಮತ್ತೆ ಹಾಗಾದ್ರೆ ಶುಭಾಶಯ ಹೇಳೋದಿತ್ತಾ? ಹಾ ಸರ್, ನಮ್ಮ ಮನೆಯವರು ಬರ್ತಿದ್ರು ಗಜೇಂದ್ರ ಅಂತಂದು. ಓಕೆ. ಹಾ, ಅವರಿಗೆ ಮತ್ತೆ ಹಾಯ್. ಖಂಡಿತ ಖಂಡಿತ. ನಿಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತದೆ ಸರ್. ನಮ್ಮ ಅಮ್ಮ ತುಂಬಾ ಇಷ್ಟಪಟ್ಟು ನೋಡ್ತಾರೆ ಸರ್.
ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಅಮ್ಮವ್ರಿಗೂ ನನ್ನ ಕಡೆಯಿಂದ ಒಂದು ನಮಸ್ತೆ ಹೇಳ್ಬಿಡಿ ಆಗಿದ್ರೆ. ಅವ್ರಿಗೆ ನೀವು ಅಂತಂದ್ರೆ ತುಂಬಾ ಇಷ್ಟ. ಎಷ್ಟ್ ಚೆನ್ನಾಗ್ ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ, ಎಷ್ಟ್ ಚೆನ್ನಾಗ್ ಅಂತಂದು ತುಂಬಾ ಇಷ್ಟ ಪಡ್ತಾರೆ ಸರ್ ಅವರು. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಖಂಡಿತ ಯಾವತ್ತಾರು ಒಂದ್ಸರಿ ಮಾತಾಡಿಸಿ, ಅಮ್ಮನ ಜೊತೆ ನಾನು ಕೂಡ ಮಾತಾಡ್ತೀನಿ. ಥ್ಯಾಂಕ್ ಯು. ಇದಾರ ಅಮ್ಮ? ಇಲ್ಲ ಸರ್, ಅವ್ರು ಹೊರಗಡೆ ಹೋಗಿದ್ದಾರೆ. ಹೌದಾ, ಖಂಡಿತ ಅಮ್ಮ ಅವ್ರ ಜೊತೆ ಒಂದ್ಸರಿ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಆಯಿತಾ? ಅವರಿದ್ದಾಗ ಯಾವಾಗಾದ್ರೂ ಕಾಲ್ ಮಾಡಿ ಖಂಡಿತ ಮಾತಾಡ್ತೀನಿ ಅವ್ರ ಜೊತೆ. ಸರ್, ತುಂಬಾ ಹೊಗಳ್ತಾರೆ ಯಾವಾಗ್ಲೂ. ಅವ್ರಿಗೆ ನೀವು ಮಾತಾಡೋ ರೀತಿ ತುಂಬಾ ಇಷ್ಟ ಸರ್. ಅವರಿಗೆ ಎಷ್ಟು ಸ್ವಲ್ಪನೂ ಜಂಬ ಇಲ್ಲ, ಚೆನ್ನಾಗ್ ಮಾತಾಡ್ತಾರೆ ಅಂತ ತುಂಬಾ ಇಷ್ಟ ಪಡ್ತಾರೆ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಖಂಡಿತ ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಮಗಳು ಜೊತೆ ಯಾವಾಗಲೂ ಆಟ ಆಡ್ತಾ ಇರ್ತಾರ? ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಮನೇಲಿ ಮಕ್ಕಳು ನೋಡ್ಕೊಂತಿರ್ತೀನಿ ಸರ್. ಮತ್ತೆ ಗಾರ್ಮೆಂಟಿಗೆ ಹೋಗ್ತಾರೆ. ಓಕೆ. ಸೊ ಬೇರೆ ಏನಾದರೂ ಹಾಬೀಸ್ ಇಟ್ಕೊಂಡಿದ್ದೀರಾ? ಸ್ಪೆಷಲ್ ಆಗಿ ರೆಸಿಪೀಸ್ ಯಾವ್ದಾದ್ರು ಇದ್ರೆ ಹೇಳ್ಕೊಡಿ ನಮ್ಮ ವೀಕ್ಷಕರಿಗೆ. ಏನ್ ಸರ್? ನೀವು ಮಾಡ್ತಕ್ಕಂಥ ಯಾವ್ದಾದ್ರು ಸ್ಪೆಷಲ್ ರೆಸಿಪಿನ ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀರಾ? ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅಥವಾ ಸ್ವೀಟ್ ಆಗಿರ್ಬೋದು. ಹೌದಾ? ಸರಿ ಸರ್. ಯಾವಾಗಾದರೂ ನೀವು ನೆನ್ಪು ಮಾಡ್ಕೊಂಡಾಗ ಕಾಲ್ ಮಾಡಿ, ಅಂದರೆ ಲೈವ್ ಪ್ರೋಗ್ರಾಮಲ್ಲಿ ಇದ್ದಾಗ. ಸೊ ಖಂಡಿತ ನಿಮ್ಮ ಒಂದು ರೆಸಿಪಿನ ನಮ್ಮ ವೀಕ್ಷಕರಿಗೆ ಶೇರ್ ಮಾಡ್ಕೋಬೋದು. ಸರಿ ಸರ್, ಆಯ್ತು. ಓಕೆನಾ? ನೆಕ್ಸ್ಟ್ ಕಾಲ್ ಮಾಡಿದಾಗ ಯಾವ್ದಾದ್ರು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬನ್ನಿ ನಮ್ಮ ಜೊತೆ. ಓಕೆ ಸರ್, ಆಯ್ತು ಸರ್. ಯಾ, ಥ್ಯಾಂಕ್ ಯು ಸೊ ಮಚ್. ಒಂದು ಅಕ್ಷರವನ್ನು ಹೇಳ್ತೀನಿ, ಅದಲು ಬದಲಾಗಿರ್ತಕ್ಕಂಥ ಅಕ್ಷರ, ಅದನ್ನ ಸರಿಯಾಗಿ ಜೋಡಿಸಿ ಹೇಳಬೇಕು. ಓಕೆನಾ? ಹೇಳಿ ಸರ್. ಟಿವಿ ಪರದೆ ಮೇಲೆ ಬರ್ತಾ ಇದೆ. ಚ ಕ ನ ವ ರ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಒಂಚೂರು. ಅದಕ್ಕೆ ಉತ್ತರ ಏನಂತ ಹೇಳಬೇಕು ಬೇಗ. 30 ಸೆಕೆಂಡ್ಸಲ್ಲಿ ಹೇಳಬೇಕು ಮಾ. ಟಿವಿ ಪರದೆ ಮೇಲೆ ಕಾಣ್ತಾ ಇದೆ ಅಲ್ವಾ ಅಕ್ಷರ? ಹೌದಾ? ಅದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ. ಅದನ್ನು ಸರಿಯಾಗಿ ನೀವು ಜೋಡಿಸಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಶಬ್ದ ಬರುತ್ತೆ, ಅರ್ಥಪೂರ್ಣ ಶಬ್ದ ಬರುತ್ತೆ. ಅದೇನು ಅಂತ ಹೇಳಬೇಕು. 30 ಸೆಕೆಂಡ್ಸ್ ಇರುತ್ತೆ. ಆಲ್ರೆಡಿ 15 ಸೆಕೆಂಡ್ಸ್ ಆಯಿತು. ಹೇಳಿ ಹೇಳಿ. ಅಲ್ಲ, ಟೈಮ್ ಓಡ್ತಾ ಇದೆ. ಇರಲಿ ಮಾ, ಇರಲಿ. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಟಿ ವಿ ನೋಡ್ತಾ ಇರಿ, ಸದ್ಯದರಲ್ಲೇ ಉತ್ತರ ಗೊತ್ತಾಗುತ್ತೆ. ಯಾರು ಹೇಳಿಲ್ಲ, ನಾನೇ ಉತ್ತರ ಹೇಳ್ತೀನಿ. ಓಕೆನಾ? ಓಕೆ ಸರ್, ಯಾ, ಥ್ಯಾಂಕ್ ಯು ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನು ಹೇಳಿದ್ದೆ. ನೋಡೋಣ ಯಾರಾದ್ರೂ ಸರಿ ಉತ್ತರವನ್ನು ಕೊಡ್ತಾರಾ ಅಂತ ಹೇಳಿ. ಚ ಕಾನ ವರ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಇನ್ನೂ ಇಲ್ಲ ಸರ್. ಓಕೆ, ಹೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಏನು ಸರ್ ತಿಂಡಿ? ಚಪಾತಿ ತಿನ್ನು, ದೋಸೆ, ಹಾಂ, ಸೀಕರ್ಣಿ, ವಾವ್, ಚಟ್ನಿ, ಸೆಟ್ ದೋಸೆ. ಸೆಟ್ ದೋಸೆ, ಸೀಕರ್ಣಿ, ಚಟ್ನಿ. ಹಾಂ. ಮನೇಲೇ ಮಾಡಿದ್ದೆ ಹೊರಗಡೆದಾ? ಇಲ್ಲ ಸರ್, ಮನೆಯಲ್ಲೇ ಮಾಡೋದು. ಓಕೆ ಓಕೆ, ಸೂಪರ್ ಸರ್. ಸರ್, ಒಂದು ಅದಲು ಬದಲಾಗಿರ್ತಕ್ಕಂಥ ಒಂದು ನವಚರಕ ಸರ್. ಹಾಂ, ನವಚರಕ. ನವಚರಕ ತಪ್ಪು. ಯಾಕೆಂದ್ರೆ ಇಲ್ಲಿ ಕಾ ಇದೆ, ಕ ಇಲ್ಲ ಅಲ್ವಾ? ತೋರಿಸ್ತಾ ಇಲ್ಲ, ಅದು ಕಟ್ಟ ಇದೆ. ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ. ಚ ಕಾನ ವರ. ಟಿವಿ ಮೇಲೆ ಬರ್ತಾ ಇದೆ ನೋಡಿ. ಬಂತು ಸರ್. ಬೇಗ ಹೇಳ್ಬೇಕು. 10 ಸೆಕೆಂಡ್ ಆಯ್ತು. ಫಾಸ್ಟ್ 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 ಸರ್. ಗೊತ್ತಾಗ್ತಿಲ್ಲ ಸರ್, ನೆಕ್ಸ್ಟ್ ಹೇಳ್ತೀನಿ. ಟೈಮ್ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ನೋ ಪ್ರಾಬ್ಲಮ್. 30 ಸೆಕೆಂಡ್ಸ್ ಆಪ್. ನಾನೇ ಹೇಳ್ತೀನಿ ಆಮೇಲೆ. ಓಕೆ. ನವಚರಕ ಅಲ್ಲ, ತಪ್ಪು. ಅಲ್ಲ ಅಲ್ಲ. ಯಾ ಯಾ, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಯಾ, ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಮ್ಮೆ ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ತೀನಿ, ಯಾರಾದರೂ ಸರಿಯಾಗಿ ಹೇಳಿದಾದರೆ ಹೇಳಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ.
ವೀಕ್ಷಕರೇ, ನಾನು ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಟಿ ವಿ ವ್ಯಾಲ್ಯೂನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ, ಇಲ್ಲಾಂದರೆ ಇಲ್ಲಿ ಆಟೋಮೆಟಿಕಾಗಿ ಕರೆ ಕಟ್ ಆಗಿಬಿಡತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ವಚನಗಾರ ಸರ್. ಅಮ್ಮ ಹೇಳ್ಕೊಟ್ಟಿರ್ಬೇಕು ಶೋರ್ ಇದನ್ನ. ಇಲ್ಲ ಸರ್, ಯೂಟ್ಯೂಬಲ್ಲಿ ಹುಡುಕ್ದೆ. ಯೂಟ್ಯೂಬಲ್ಲಿ ಹುಡುಕಿದ್ರಾ? ಇಲ್ಲ ಸರ್, ಬರ್ಕೊಂಡು ಹೇಳಿದೆ. ಸಾರಿ, ಏನು ಹೇಳ್ತಿದ್ದೀನಿ. ಓಕೆ ಸರ್, ನೀವು ಬರ್ಕೊಂಡು ಹೇಳಿದ್ರೆ ತೊಂದರೆ ಇಲ್ಲ, ಯೂಟ್ಯೂಬಲ್ಲಿ ಹುಡುಕಿದ್ರು ತೊಂದರೆ ಇಲ್ಲ. ಸರಿಯಾಗಿ ಉತ್ತರ ಹೇಳಿದ್ರಲ್ವಾ? ಥ್ಯಾಂಕ್ ಯು. ವಚನಕಾರ ಇಸ್ ದ ರೈಟ್ ಆನ್ಸರ್ ಸರ್. ಆಯ್ತು ಸರ್, ಆಯ್ತು. ಎಸ್ ಸರ್, ಎಸ್ ಸರ್, ವಚನಕಾರ ರೈಟ್ ಆನ್ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಗೇನ್ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಬಾಯ್. ಎಸ್ ವೀಕ್ಷಕರ, ಎರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ವಚನಕಾರ. ಸೊ ವಚನಕಾರರು ಅಂದ್ರೆ ಗೊತ್ತಿದೆ, ವಚನಗಳನ್ನು ರಚಿಸ್ತಕ್ಕಂಥ ವ್ಯಕ್ತಿಗೆ ಅಥವಾ ಕವಿಗೆ ಅಥವಾ ಸಾಹಿತಿಗೆ ವಚನಕಾರ ಅಂತ ಕರೀತಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಣ ದ ಲು ಕ ಸು, ಇದು ಒಂದು ಅರ್ಥಪೂರ್ಣ ಶಬ್ದ ಆಗುತ್ತೆ. ಇದನ್ನು ಸರಿಯಾಗಿ ಜೋಡಿಸಿ ಹೇಳಿದಾಗ ನೋಡೋಣ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಇನ್ನಷ್ಟು ವಿಚಾರಗಳು ತಿಳಿಸೋಣ. ಒಂದು ಕರೆ ಬರ್ತಾ ಇದೆ. ನಮಸ್ತೆ. ಹಲೋ ಅಮ್ಮ, ಟಿ ವಿ ವ್ಯಾಲ್ಯೂ ಮ್ಯೂಟ್ ಮಾಡಿಮ್ಮ, ಇಲ್ಲ ಕಾಲ್ ಕಟ್ ಆಗತ್ತೆ. ನಮಸ್ತೆ ಅಮ್ಮ, ಹೇಳಿ. ನಾವು ಕೆಟಿಜಿ ನಗರದಿಂದ ಸರ್, ಸಾವಿತ್ರಮ್ಮ ಅಂತ. ಹೇಳಿಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹಾ ಸರ್. ಹೇಳಿಮ್ಮ, ಯಾರಿಗೆ? ಯಾರಿಗಿಲ್ಲ ಸರ್, ನಾಳೆ ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಓ, ನಿಮ್ಮದೇ ವೆಡ್ಡಿಂಗ್ ಆನಿವರ್ಸರಿನಾ? ಹಾ ಸರ್. ಎಷ್ಟನೇ ವರ್ಷದ್ದಮ್ಮ? ಸರ್ 31ನೇ ವರ್ಷದ್ದು. ಯಪ್ಪ, 31ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನಾ? ಹಾ ಸರ್. ಸೂಪರ್ ಸೂಪರ್ ಸೂಪರ್. ಮನೆಯವ್ರ ಹೆಸರೇನು? ಸರ್ ಹುಲ್ಗೇಶಿ ಅಂತೇಳಿ. ಹುಲಿಗೇಶಿ. ಹಾ ಸರ್. ಪ್ರೀತಿಯಿಂದ ಏನು ಕರಿತೀರಿ? ನಾವು ರೀ ಅಂತಾನೆ ಕರೆಯೋದು. ರೀ ಅಂತಾನೆ ಕರಿತೀರಾ? ಹಾ. ಬೈಯೋದು ಗೀಯೋದೇನಿಲ್ಲ ಹಂಗಾರೆ? ಏನೂ ಇಲ್ಲ ಸರ್. ತಮಾಷೆ ಮಾಡಿದೆ ಅಮ್ಮ, ಇರಲಿ. ಎಷ್ಟು ಜನ ಮಕ್ಕಳು? ಸರ್ ಮಕ್ಕಳು ಎಷ್ಟು ಜನ? ಸರ್ 3 ಜನ ಮಕ್ಕಳು. ಓಕೆ, ಎಲ್ಲ ಗಂಡು ಮಕ್ಕಳ ಹೆಣ್ಮಕ್ಳ? ಇಲ್ಲ ಸರ್, 2 ಹೆಣ್ಮಕ್ಳು ಮಗ. ವಾವ್, 2 ಹೆಣ್ಮಕ್ಳು 1 ಗಂಡು ಮಗ. ಎಲ್ಲರದ್ದು ಮದುವೆ ಆಗಿದೆಯಾ? ಸರ್ 2 ಹೆಣ್ಮಕ್ಳದ್ ಮದುವೆ ಮಾಡಿದೀವಿ, ಮಗನಿಗೆ ಹೆಣ್ಣು ನೋಡ್ತಾ ಇದೀವಿ. ಹೆಣ್ಣು ನೋಡ್ತಾ ಇದ್ದೀರಾ? ಓಕೆ, ಆದಷ್ಟು ಬೇಗ ಆ ಕೆಲಸ ಕೂಡ ಆಗಲಿ. ಓಕೆ, ಸರ್ ಹೇಗಿದ್ದಾರಮ್ಮ? ಸರ್ ಆರಾಮಿದ್ದಾರೆ ಸರ್. ಆರಾಮಿದ್ದಾರೆ. ಓಕೆ, ಈ 31 ವರ್ಷದಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದ ಗುಣ ಯಾವುದು ಅವರಲ್ಲಿ? ಅವರಲ್ಲಿ ಇಷ್ಟವಾಗಿದ್ದ ಗುಣ ಅಂದ್ರೆ ಎಲ್ಲದು, ಅವ್ರು ಯಾವ್ದು ಒಂದು ಕೆಟ್ಟ ಚಟ ಇಲ್ಲ ಸರ್. ನಮ್ಮ ಮನೆಯವ್ರಿಗೆ ಅದು ಒಂದು ನಮ್ಗೆ ಬಹಳ ಇಷ್ಟ. ಸೂಪರ್ ಸೂಪರ್. ಓಕೆ, ಅದನ್ನು ಹೊರತುಪಡಿಸಿದ್ರೆ ತುಂಬ ಕೇರ್ ಮಾಡೋದು, ತುಂಬ ಪ್ರೀತಿ ಮಾಡೋದು, ಅಥವಾ ನಿಮಗೆ ಸರ್ಪ್ರೈಸ್ ಆಗಿ ಏನಾದ್ರು ಕೊಟ್ಟಿರೋದು, ಆ ಥರ ಯಾವುದಾದ್ರೂ ಇದೆಯಾ ಘಟನೆಗಳು? ಸರ್ ಇದೆ ಸರ್, ಒಂದು ಸರ್ಪ್ರೈಸ್ ಮೊಬೈಲ್ ಎಲ್ಲ ಕೊಡ್ಸಿರೋದೈತೆ. ಸೂಪರ್ ಸೂಪರ್. ಸರ್ಪ್ರೈಸ್ ಆಗಿ ಮೊಬೈಲ್ ಕೊಟ್ಟಿದ್ದಾರೆ. ನಿಮ್ಮ ಬರ್ಡೇ ಕೊಟ್ಟಿದ್ದಾ? ಹಾ ಸರ್. ಓಕೆ, ಫೈನ್ ಫೈನ್. ನಾಳೆ ಏನಿಲ್ಲ ಇದೆ ಮನೆಯಲ್ಲಿ ಕಾರ್ಯಕ್ರಮ? ಸರ್ ನೋಡ್ತಾ ಇರ್ತೀವಿ ಸರ್. ಅಲ್ಲಲ್ಲ, ನಾಳೆ ಮನೆಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಿ ಅಂದೆ ವಿಶೇಷವಾಗಿ? ಸರ್ ನಾಳೆ ನೋಡ್ಬೇಕು ಸರ್. ನೋಡ್ಬೇಕು. ನಾಳೆ ಶುಕ್ರವಾರ. ಏನಾದ್ರೂ ಮಾಡ್ಬೇಕು. ಹೋಳಿಗೆ ಮಾಡ್ತೀರಾ? ಸರ್ ಹೋಳಿಗೆ ಏನಾರ ಮಾಡೋ ಪ್ಲಾನ್ ಇದೆಯಾ ಅಂದೆ? ಹಾ ಸರ್, ಹೋಳಿಗೆನೆ ಪ್ಲಾನ್ ಇದೆ. ಓಕೆ, ಮತ್ತೆ ನಮ್ಗೆ ಕರೀಲೇ ಇಲ್ಲ. ಬನ್ನಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕೆಟಿಜಿ ನಗರ 12ನೇ ಕ್ರಾಸ್ ಸೆಕೆಂಡ್ ಮೇನ್ ಬರ್ರಿ ಸರ್. ಆಗಲಿ. ನಿಮಗೆ ಮತ್ತು ಹುಲಿಗೆ ಸರ್ ಅವ್ರಿಗೆ ಮತ್ತೊಮ್ಮೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. 30 ವಸಂತಗಳನ್ನು ಪೂರೈಸಿ 31ನೇ ವಸಂತ ಕಾಲಿಟ್ಟಿದ್ದೀರಿ. ಹೀಗೆ 100 ಕಾಲ ನಗ್ನಗ್ತಾ ಸಂತೋಷವಾಗಿ ಜೊತೆಯಾಗಿ ಬಾಳಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಇವತ್ತೊಂದು ಫೋಟೋ ಕಳಿಸ್ಕೊಡಿಮ್ಮ. ಆಯ್ತು ಸರ್. ಸರ್ ಅದು ಸ್ಕ್ರೀನ್ ಅಲ್ಲಿ ಬರ್ತಾ ಇರೋದು ಹೇಳ್ಬೋದಾ ಕ್ವಶನ್ಗೆ? ಹೇಳಿ. ಅದೇ ವಚನಕಾರರು ಅಂತ ಇದೆ ನೋಡ್ರಿ ಸರ್. ಅದು ಮುಗೀತು, ಅದು ಆಲ್ರೆಡಿ ಅದಕ್ಕೆ ಉತ್ತರ ಬಂತು. ಇನ್ನು ಮುಂದಿನ ಪ್ರಶ್ನೆ ಬರುತ್ತೆ ಈಗ. ಹೌದ್ರಾ? ಮುಂದಿನ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ, ಹೇಳ್ತೀರಾ? ಹೇಳ್ರಿ ಸರ್, ಕೇಳ್ರಿ. ನ ದ ಲು ಕ ಸು. ಬಣ್ಣದ ಕಲ್ಲು ಅಲ್ಲ, ಗೊತ್ತೇಳ್ರಿ ಸರ್. ಬ ಇಲ್ಲೇ ಇಲ್ಲ ಅಲ್ಲಿ. ಬಣ್ಣ ಇಲ್ಲ, ಬಾ ಇಲ್ಲ. ಕಾಮನ ಬಿಲ್ಲು ಅಲ್ಲ ಅದು. ಬೇಗ ಹೇಳ್ಬೇಕು. 30 ಸೆಕೆಂಡಲ್ಲೇ. 20 ಸೆಕೆಂಡ್ ಆಯ್ತು ಅಲ್ಲೇ. ಗೊತ್ತಾಗ್ತಾ ಇಲ್ಲ. 20 ಸೆಕೆಂಡ್ ಆಯ್ತು. ಸರ್ ಗೊತ್ತಾಗ್ತಾ ಇಲ್ಲ ಅದು. ಓಕೆ ಇರ್ಲಿ ಬಿಡಿ, ತೊಂದರೆ ಇಲ್ಲ, ನಾನೇ ಹೇಳ್ತೀನಿ ಆಮೇಲೆ. ಸರ್. ಓಕೆಮ್ಮ, ಒಳ್ಳೇದಾಗ್ಲಿ. ಇವತ್ತೊಂದು ಫೋಟೋ ಕಳಿಸ್ಕೊಡಿ ಆಯ್ತಾ? ನಾಳೆ ಪ್ರಸಾರ ಮಾಡೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸರ್ಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ಬಿಡಿಮ್ಮ. ಒಳ್ಳೇದಾಗ್ಲಿ. ಆಯ್ತು ಸರ್, ಆಯ್ತು. ನಮಸ್ತೆ ಅಮ್ಮ. ನಮಸ್ತೆ.
ಎಸ್ ವೀಕ್ಷಕರೇ, ಸೊ 30 ವರ್ಷಗಳನ್ನು ಪೂರೈಸಿ 31ನೇ ವರ್ಷಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಅವ್ರು ಹೀಗೆ ನಗ್ನಗ್ತಾ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್ ನಮಸ್ಕಾರ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ವಿನಾಯಕ್ ಸರ್? ಆಯ್ತು ಸರ್, ನಿಮ್ದು? ಎಸ್ ಸರ್, ಆಯಿತು. ಏನು ಸರ್ ತಿಂಡಿ ಇವತ್ತು? ದೋಸೆ ಸರ್. ದೋಸೆಗೆ ಸೀಕರಣೆನ, ಚಟ್ನಿ, ಆಲೂಗಡ್ಡೆ ಪಲ್ಯನಾ? ಆಲೂಗಡ್ಡೆ ಪಲ್ಯ, ಚಟ್ನಿ ಸರ್. ಓಕೆ, ಸೀಕರಣೆ ಏನಿಲ್ಲ ಹಾಗಿದ್ರೆ? ಇಲ್ಲ ಸರ್, ಸೀಕರಣೆ ಇಲ್ಲ. ಓಕೆ ಹೇಳಿ ಸರ್, ಚಿನ್ನದ ರೇಟ್ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ? ರೇಟ್ ಅಷ್ಟೇ ಇದೆ ಸರ್, ಈಗ 96 ಲೆಕ್ಕ ಇದೆ. ಓಕೆ, ನಿನ್ನೆ ಏನು 800 ರೂಪಾಯಿ ಕಡಿಮೆ ಆಗಿದೆ ಅಂತಿದ್ರು. ಏನೋ ಸರ್, ನಿನ್ನೆ ನೋಡಿಲ್ಲ ಒಟ್ಟಾರೆ. ಗೊತ್ತಾಗಿಲ್ಲ ಒಟ್ಟಾರೆ. ಓಕೆ, ಸೊ ಜಾಗತಿಕವಾಗಿ ಚಿನ್ನದ ಒಂದು ದೊಡ್ಡ ನಿಕ್ಷೇಪ ಪತ್ತೆ ಆಗಿದೆ ಅಂತೆ. ಚಿನ್ನದ ಬೆಲೆ 50,000ಕ್ಕೆ ಬರುತ್ತೆ ಅಂತ ಮತ್ತೆ ನಿನ್ನೆ ಟಿವಿಲಿ ಬರ್ತಾ ಇತ್ತು. ಹೌದು ಸರ್, ನಿನ್ನೆನ ಅದು ನೋಡಿದ್ವಿ, ಪ್ರೋಗ್ರಾಮ್ ನೋಡಿದ್ವಿ, ಏನು ತುಂಬಾ ಸಿಕ್ಕಿದೆ ಅಂತ ಹೇಳಿ. ಹೌದು, ಎಲ್ಲ ಪ್ರೊಸೀಜರ್ ತುಂಬಾ ಲೇಟ್ ಆಗುತ್ತಲ್ಲ ಸರ್ ಅದು. ಸೊ ಸದ್ಯಕ್ಕೇನು ಕಡಿಮೆ ಆಗಲ್ಲ, ಕಾಯ್ಬಿಡ್ರಿ ಅಂತೀರಾ? ಸದ್ಯಕ್ಕೇನಿಲ್ಲ, ಇದು ಜಾಸ್ತಿ ಕಮ್ಮಿ ಇಷ್ಟೇ ಇರುತ್ತೆ ಅನ್ಸುತ್ತೆ. ಅಲ್ಲ, ಈಗ ಒಂದು ಸ್ವಲ್ಪ ಆಷಾಢ ಶುರು ಆಗತ್ತಲ್ವಾ ಈಗ? ಆಷಾಢ ಇನ್ನೂ 1 ತಿಂಗಳಿದೆಯಲ್ಲ ಸರ್ ಆಷಾಢಕ್ಕೆ. ಹೌದು. ಸೊ ಆಷಾಢದಲ್ಲಿ ಒಂಚೂರು ರೇಟ್ ಕಡಿಮೆ ಆಗತ್ತಲ್ವಾ ಯೂಶಲಿ? ಅದು ಮೊದ್ಲೆಲ್ಲ ಹಾಗೆ ಇತ್ತು, ಆಷಾಢ ಕಮ್ಮಿ ಆಗುತ್ತೆ, ಮೊದಲು ಸೀಸನ್ ಬರ್ದಕ್ಕೆ ಜಾಸ್ತಿ ಆಗತ್ತೆ ಅಂತ ಹೇಳಿ. ಈಗ ವರ್ಷ ಪೂರ್ತಿ ಆಷಾಢ ಇದ್ರು ಏನ್ ಸೀಸನ್ ರೇಟ್ ಏನ್ ಕಡಿಮೆ ಆಗಲ್ಲ ಅಲ್ವಾ? ಇಲ್ಲ ಸರ್, ಇವಾಗೆಲ್ಲ ಆಷಾಢ ಶ್ರಾವಣ ಅಂತ ಏನಿಲ್ಲ, ಈಗ ಕ್ಯಾಜುವಲ್ ಆಗ್ಬಿಟ್ಟಿದೆ ಒಂಥರ. ಓಕೆ ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಏನಿಲ್ಲ ಸರ್, ಹಾಗೆ ಮಾಡಿದೆ. Okay. ನೀವು 2-3 ದಿವಸ ಇದ್ದಿದ್ದಿಲ್ಲ ಪ್ರೋಗ್ರಾಮ್? ಹೌದು ಸರ್, ನಾನು ಕೂಡ ಔಟ್ ಆಫ್ ಸ್ಟೇಷನ್ ಇದ್ದೆ. ಓಹೋ, ಟ್ರಿಪ್ ಹೋಗಿದ್ರಿ ಅನ್ಸುತ್ತೆ. ಟ್ರಿಪ್ ಅಂತೇನಿಲ್ಲ ಸರ್, ಆಕ್ಚುಲಿ ಮನೆ ದೇವರು ಹೋಗಿದ್ದೆ. ಗೋವಾ ಹೋಗಿದ್ರಾ? ಹೌದು ಸರ್, ಹೌದು. ಓಹೋ, ಹಾಗೆ. ಸೊ 2 ದಿವಸ ಪೂಜೆ ಇತ್ತಲ್ಲ, ಸೊ ಅಲ್ಲೇ ಟ್ರಿಪ್ ಕಮ್ ಪೂಜೆ ಎರಡೂ ಮುಗೀತು ಅಂತ ಫ್ಯಾಮಿಲಿ ಜೊತೆ ಅಮಾವಾಸ್ಯೆಗೆ ಹೋಗಿದ್ದೀರಿ ಅನ್ಸುತ್ತಲ್ಲ ಸರ್ ನೀವು? ಹೌದು, ಅದಕ್ಕೂ ಮುಂಚೆ ಡೇನೆ ಹೋಗಿದ್ದೆ. ಹೌದ್ರಾ? ಎಸ್ ಸರ್. ರೆಗ್ಯುಲರ್ ಅಮಾವಾಸ್ಯೆಗೆ ಹೋಗ್ತೀರಾ ಏನ? ಹೌದು, ಪ್ರತಿ ಅಮಾವಾಸ್ಯೆಗೆ. ಕಾಮಾಕ್ಷಿಗ? ಹೌದು ಸರ್, ಹೌದು. ಓಕೆ ಸರ್. ಎಸ್ ಥ್ಯಾಂಕ್ ಯು ಸರ್. ಟಿವಿ ನೋಡ್ತಿದ್ರೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಟಿವಿ ಪರದೆ ಮೇಲೆ ಬರ್ತಾ ಇದೆ. ಆಯ್ತು, ಕೇಳಿ ಸರ್. ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ, ಅದನ್ನ ಸರಿಯಾಗಿ ಜೋಡಿಸಿ ಹೇಳಬೇಕು 30 ಸೆಕೆಂಡಲ್ಲಿ. ಸುಣ್ಣದ ಕಲ್ಲು ಸರ್. ಸುಣ್ಣದ ಕಲ್ಲುನಾ? ಶೋರಾ? ಹೌದು ಸರ್. ಸರ್ ಇಲ್ಲ, ತಪ್ಪಿದೆ ನೋಡಿ. ಹೌದು ಸರ್, ಸುಣ್ಣದ ಕಲ್ಲೆ ಅಂತ ಕೊಟ್ಟಿದ್ರೆ ತೆಳಗೆ ಆನ್ಸರ್ ನೀವು. ಅಲ್ಲ, ಆನ್ಸರ್ ಬೇರೆ ಬಂದ್ಬಿಡ್ತಾ? ಬಂತಾಗ್ಲೇ. ಓಕೆ ಎಸ್ ಸರ್, ಸುಣ್ಣದ ಕಲ್ಲು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸರ್. ಸರ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಕಾಲ್ ಸರಿ ಆಯ್ತಾ? ಏನ್ ಸರ್? ಕಾಲ್ ಸರಿ ಆಯ್ತಾ ಅಂದೆ. ಕಾಲ? ಹಾ, ಯಾರಿಗೆ ಸರ್ ಗೊತ್ತಾಗ್ಲಿಲ್ಲ. ಅಲ್ಲಲ್ಲ, ಏನೋ ಕಾಲೇನೋ ಏಟಾಗಿತ್ತೇನೋ ಅಂತ ಕೇಳಿದ್ದೆ. ಇಲ್ಲ ಸರ್, ಹಾಗೇನಿಲ್ಲ. ಓಕೆ ಸರ್, ಫೈನ್, ಥ್ಯಾಂಕ್ ಯು. ಓಕೆ ಸರ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ಪ್ರಶ್ನೆಗಳನ್ನ ನೋಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹೇಳಿಬಿಡ್ತೀನಿ, ಅದಾದ್ಮೇಲೆ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಕೂಡ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಎಸ್, ಮುಂದಿನ ಪ್ರಶ್ನೆ ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಹೇಳ್ತಾ ಇದ್ದೀನಿ. ಕೋ ನಿ ತು ಗೆ ನ ಇ ಳೆ ರಿ. ನೋಡೋಣ ಯಾರಿಗೆ ಸರಿ ಉತ್ತರ ಕೊಡ್ತಾರೆ ಅಂತ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ವಿನೋದಮ್ಮ ಸರ್. ವಿನೋದಮ್ಮ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗಿಲ್ಲ ಸರ್, ಸುಮ್ಮನೆ ಮಾಡಿದ್ವಿ. ಚೆನ್ನಾಗಿದೆ ಸರ್? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದೆ ಸರ್. ತಿಂಡಿ ಏನೈತ್ರಿ? ತಿಂಡಿ ಇವತ್ತು ನಂದು ಚಪಾತಿ ಶೀಕರಣೆ ಅಮ್ಮ. ನಿಮ್ಮದು? ನಮ್ದು ರೊಟ್ಟಿ ರೀ. ರೊಟ್ಟಿಗೆ ಏನು ಕಾಂಬಿನೇಷನು? ಹೀರಿಕಾಯಿ ಪಲ್ಯ ರೊಟ್ಟಿ ರೀ. ಹೀರಿಕಾಯಿ ಪಲ್ಯ ರೊಟ್ಟಿ. ಓಕೆ, ಸೂಪರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೆ ಶುಭಾಶಯ ಹೇಳ್ರಿ? 2 ಒಡೆ ಒಗಟು ಹೇಳೋಣ ಅಂತ. ಹೇಳಿ. ಗಿಡದ ಮೇಲೆ ಕಾಯಿ ಮೇಲೆ ಗಿಡ. 5 ಪುತ್ರ ಕೊಡಿ. ನಿಧಾನಕ್ಕೆ ಹೇಳಿ. ಗಿಡದ ಮೇಲೆ ಕಾಯಿ ಗಿಡದ ಮೇಲೆ. ಗಿಡದ ಮೇಲೆ ಕಾಯಿನಾ? ಗಿಡದ ಮೇಲೆ ಕಾಯಿ ಮೇಲೆ ಗಿಡ. ಗಿಡದ ಮೇಲೆ ಕಾಯಿ ಮೇಲೆ ಮತ್ತೆ ಗಿಡನಾ? ಕಾಯಿ ಮೇಲೆ ಗಿಡ. ನನಗಂತೂ ಗೊತ್ತಾಗಲಿಲ್ಲ. ನಮ್ಮ ಚಿದು ಸರ್ಗಿಂದ ಗೊತ್ತಾಗಿ ಕೇಳ್ತೀನಿ. ಚಿದು ಸರ್. ಅನಾನಸ ಸರ್. ಅನಾನಸಾ? ಓ, ಉತ್ತರ ನೀವೇ ಹೇಳ್ಬಿಟ್ರಿ ಬೇಗ.
ಇನ್ನೊಂದ್ ಹೇಳ್ತೀನಿ ನೋಡ್ರಿ, ಅಕ್ಕ ಓದುತ್ತಾಳೆ ತಂಗಿ ನಡೆಯುತ್ತಾಳೆ. ಅಕ್ಕ ಓದುತ್ತಾಳೆ ತಂಗಿ ನಡೆಯುತ್ತಾಳೆ. ಕನ್ನಡಕ ಕಾಲು ಅಲ್ವಾ? ಅಲ್ಲ ಸರ್, ಹಾಂ. ಅಲ್ಲೇ ಹತ್ರದಲ್ಲೇ ಅದೇ ರೀ. ಅಕ್ಕ ಓದುತ್ತಾಳೆ ತಂಗಿ ನಡೆಯುತ್ತಾಳೆ ಅಂದರೆ ಕಣ್ಣು ಅದೇ ನಾ ಹೇಳಿದೆ ಕಣ್ಣು ಕನ್ನಡಕ ಅಂದ್ರಲ್ಲ ಅದಕ್ಕೆ ಹತ್ರದಲ್ಲೇ. ಅದೇ ಆಕ್ಚುಲಿ ನಾನು ಇದನ್ನ ಹೇಳಕ್ ಹೋದೆ ಕಣ್ಣು. ಎಸ್ ಎಸ್ ಥ್ಯಾಂಕ್ ಯು. ನಾನೊಂದು ಪ್ರಶ್ನೆ ಕೇಳಿದೆ, ಉತ್ತರ ಹೇಳ್ತೀರಾ? ಹೇಳಿ ಸರ್. ಅಂದ್ರೆ ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ, ಇದನ್ನ ಸರಿಯಾಗಿ ನೀವು ಜೋಡಿಸಿ ಹೇಳಬೇಕು. ಅಲ್ಲಿ ಟಿವಿ ಮೇಲೆ ಬರ್ತಾ ಇಲ್ಲ. ಟಿವಿ ಮೇಲೆ ಬರುತ್ತೆ ನೋಡಿ, ಇನ್ನೊಂದ್ಸರಿ ಬರುತ್ತೆ. ಕೋ ನಿ ಹೂ ಗೆ ನ ಇ ಳೆ ರಿ. ಗೊತ್ತಾಯ್ತಾ? 30 ಸೆಕೆಂಡಲ್ಲಿ ಉತ್ತರ ಹೇಳಬೇಕು. ಗೊತ್ತಾಗ್ಲಿಲ್ಲ ಸರ್. ಟ್ರೈ ಮಾಡಿ ಗೊತ್ತಾಗತ್ತೆ. ಬೇಗ ಟೈಮ್ ಆಗ್ತಾ ಇದೆ. ಇಲ್ಲ ಸರ್, ಗೊತ್ತಾಗ್ಲಿಲ್ಲ. ಬೇರೆ ಯಾರೋ ಹೇಳ್ತಾರನ್ನ ನೋಡ. ಸರಿಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಒಳ್ಳೇದಾಗ್ಲಿ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಮಸ್ಕಾರ. ಯಾ ಎಸ್ ವೀಕ್ಷಕರೇ, ಇನ್ನೊಮ್ಮೆ ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ತಾ ಇದ್ದೀನಿ. ಕೋ ನಿ ತು ಗೆ ನ ಇ ಳೆ ರಿ. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡ್ತಾ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗೋಣ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಭದ್ರಾ ಡ್ಯಾಮ್ನ ಒಂದು ನೀರಿನ ಮಟ್ಟ ಇವತ್ತು ಎಷ್ಟಿದೆ ಅಂತ ನೋಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಪಾ, ತಮ್ಮ ಹೆಸರು? ನಮ್ಮ ಹೆಸರು ಚೇತನ್. ಚೇತನ್, ಎಲ್ಲಿಂದ ಕರೆ ಮಾಡ್ತಿರೋದಪ್ಪ? ದಾವಣಗೆರೆಯಿಂದ. ಟಿವಿ ವ್ಯಾಲಿ ಮ್ಯೂಟ್ ಮಾಡ್ತೀಯಪ್ಪ? ಹಲೋ, ಟಿವಿ ವ್ಯಾಲಿ ಮ್ಯೂಟ್ ಮಾಡು ಪುಟ. ಆಯ್ತು. ಎಷ್ಟನೇ ಕ್ಲಾಸ್ ಓದ್ತಿದ್ಯಪ್ಪ? 3ನೇ ಕ್ಲಾಸ್. 3ನೇ ಕ್ಲಾಸಾ? ಯಾವ ಸ್ಕೂಲು? ನಂದು ಸಿದ್ಧಿವಿನಾಯಕ. ಸಿದ್ಧಿವಿನಾಯಕನಾ? ಸ್ಕೂಲ್ ಶುರು ಆಗಿಲ್ಲ ಇನ್ನ? ಇಲ್ಲ. ಯಾವಾಗಿಂದ ಶುರು ಅಂತೆ? 1ನೇ ತಾರೀಕಿಂದ. ಹೌದಾ, ಓಕೆ, ಥ್ಯಾಂಕ್ ಯು ಪುಟ. ಯಾರಿಗಾದ್ರು ಶುಭಾಶಯ ಹೇಳ್ಬೇಕಾ? ನಮ್ಮ ಅಣ್ಣನ ಬರ್ತಡೇ ಇವತ್ತು. ಅವ್ರ ಹೆಸರೇನಪ್ಪ? ಪ್ರೀತಮ್. ಓಕೆ ಪುಟ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಅಣ್ಣ ಪ್ರೀತಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿಯಪ್ಪ. ಓಕೆನಾ? ಥ್ಯಾಂಕ್ ಯುಪ್ಪ. ಎಸ್ ವೀಕ್ಷಕರೇ, ಖುಷಿ ವಿಚಾರ ಏನು ಅಂದರೆ, ಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಇವತ್ತಿನ ಒಂದುವರೆಗೆ ಹೆಚ್ಚು ಕಡಿಮೆ 139.6 ಅಂದರೆ 140 ಅಡಿ ಹತ್ತತ್ರ ತಲುಪ್ತಾ ಇದೆ. ತುಂಬ ಖುಷಿ ವಿಚಾರ. ಇನ್ನು ಕೇವಲ 46 ಅಡಿ ಮಾತ್ರ ಬಾಕಿ ಇದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚು ಕಡಿಮೆ 20 ಅಡಿಯಷ್ಟು ನೀರು ಹೆಚ್ಚಿದೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸಿದ್ಲಿಂಗಿ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಸರ್? ಆಯ್ತು ಸರ್. ಗೋಧಿ ದೋಸೆ ಸರ್. ಗೋಧಿ ದೋಸೆ ಏನು ಸರ್ ಅದಕ್ಕೆ ಕಾಂಬಿನೇಷನು? ಕಾಯಿ ಚಟ್ನಿ ಸರ್. ಗೋಧಿ ದೋಸೆ ಕಾಯಿ ಚಟ್ನಿನಾ? ಸರ್, ಗೋಧಿ ದೋಸೆಗೆ ಸಬ್ಬಸ್ಗಿ ಸೊಪ್ಪು ಅವೆಲ್ಲ ಹಾಕಿ ಮಾಡಿರ್ತಾರೆ, ಚೆನ್ನಾಗಿರುತ್ತೆ. ಓಕೆ, ಸೂಪರ್. ಸರ್ ನಿಮ್ದು? ಸರ್ ನಂದು ಇವತ್ತು ಚಪಾತಿ ಶೀಕರಣೆ ಚಟ್ನಿ. ಹೊಟ್ಟೆ ಉರಿಸ್ತಿರ ಸರ್? ಹಾಗೇನಿಲ್ಲ ಸರ್, ಬನ್ನಿ ಧಾರಾಳವಾಗಿ. ನೀವು ಯಾವಾಗಲೂ ಕರಿತಾ ಇರ್ತೀರಿ, ಇವತ್ತು ನಾನು ಕರಿತಾ ಇದ್ದೀನಿ ಫಾರ್ ಚೇಂಜ್. ಸರ್ ನನಗೆ ಇವತ್ತು ಬಹಳ ತುಂಬಾ ಇಷ್ಟ. ಡೈಲಿ ಹೊಂಟಿದ್ದೆ ಸರ್ ಸೀಸನ್ ಅಲ್ಲಿ. ಇವಾಗ ಕೂಡ ಊಟ ಮಾಡ್ಲಿಕ್ಕೆ ಆಗಲ್ಲ ಸರ್. ಮೊದ್ಲು ದಿನ ನಾ ಚಪಾತಿ ಶೇಖರಣೆ ಪ್ರತಿ ದಿನ ಊಟ ಮಾಡ್ತಿದ್ದೆ ಸರ್, ಮಾರ್ನಿಂಗ್ ಸೀಸನ್ ಮುಗಿಯ ತನಕ ಮೊದ್ಲು. ಓಕೆ ಓಕೆ. ಈಗ ಬಿಟ್ಟೋದಿಲ್ಲ ಸರ್ ಈಗ. ಓಕೆ, ಏನಿಲ್ಲ ಸರ್, ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ತಿನ್ಬೇಕು ಅನ್ಸುತ್ತೆ ತಿನ್ಬೋದು. ಸೊ ಡಯಾಬಿಟಿಕ್ಸ್ ಹೆಚ್ಚಾಗುತ್ತೆ, ಅದೆಲ್ಲ ಒಂದು ಪಾರ್ಟ್ ಅಷ್ಟೇ. ಹೌದ್ರಾ? ಹಣ್ಣಿನಲ್ಲಿ ಜಾಸ್ತಿ ಇರುತ್ತೆ ಅಂತಾರ ಸರ್. ಮಾವಿನಲ್ಲಿ ಇರುತ್ತೆ, ಬಟ್ ಏನು ಅಂದ್ರೆ ಅತಿಯಾದ್ರೆ ಅಮೃತನೂ ವಿಷ ಅಲ್ವಾ? ಸೊ ಅದನ್ನ ಹಣ್ಣು ತಿನ್ನೋದಕ್ಕೆ ಬಿಡಕ್ ಆಗಲ್ಲ ಅಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಆಲ್ಟರ್ನೇಟಿವ್ ಒಂದು ಆಪ್ಷನ್ಸ್ ಇಟ್ಕೊಂಡಿರ್ಬೇಕು. ಹಣ್ಣನ್ನ ಎಷ್ಟು ತಿಂತೀವೋ ಅದ್ರ ನೆಕ್ಸ್ಟ್ ಡೇ ಒಂಚೂರು ಉಪವಾಸ ಮಾಡ್ಕೊಂಡು, ಇಲ್ಲಾಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ವಾಕಿಂಗ್ ಮಾಡ್ಕೊಂಡು, ಬ್ರಿಸ್ಕ್ ವಾಕ್ ಮಾಡ್ಕೊಂಡು ಅದನ್ನ ಒಂದು ಕ್ಯಾಲರಿನ್ ಬರ್ನ್ ಮಾಡ್ಬಿಟ್ರೆ ಮುಗ್ದೋಯ್ತು.
ಓ ಹಂಗ್ ಬ್ಯಾಲೆನ್ಸ್ ಮಾಡ್ಬೇಕಂತೀರಾ? ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಬಾಯಿ ಚಪ್ಪಲ ಹಣ್ಣು ತಿಂದೇ ಇರೋಕ್ಕಂತೂ ಆಗಲ್ಲ ಅಲ್ವಾ? ಹೌದು ಸರ್, ಖಂಡಿತ ಸರ್. ಎಸ್ ಸರ್, ಹೇಳಿ ಸರ್, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಮ್ಮ ಅನಂತನಾಗ್ ಅವರಿಗೆ ಶುಭಾಶಯಗಳು ಸರ್. ಎಸ್ ಸರ್, ಎಸ್ ಪದ್ಮಶ್ರೀ ಸರ್. ಪುರಸ್ಕಾರ ಸಿಕ್ಕಿದೆ. ಹೌದು, ಅದೇ ವಿಚಾರ ಅದ್ಭುತ ಕಲಾವಿದ ಸರ್. ಅಂತ ಇದ್ದೆ. So, ಕನ್ನಡ ಚಿತ್ರರಂಗದ ಧೀಮಂತ ನಾಯಕ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತ್ಯಂತ ಹಿರಿಯ ನಟರಲ್ಲಿ ಒಬ್ರು. ಖಂಡಿತ ಸರ್. ಸಾಕಷ್ಟು ಚಲನಚಿತ್ರಗಳಲ್ಲಿ ತಮ್ಮದೇ ಆದ ಮನೋಜ್ಞ ಅಭಿನಯದ ಮೂಲಕ ಚಿತ್ರರಂಗದ ಒಂದು ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥವ್ರು. ತುಂಬಾ ಚಿತ್ರಗಳಲ್ಲಿ ಮಾಡಿದ್ದಾರೆ. ಕನ್ನಡ, ಹಿಂದಿ, ತೆಲುಗು, ಬಹುಶಃ ಮರಾಠಿ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾರೆ. ಹಾ ಸರ್. ಅದ್ಭುತವಾಗಿರ್ತಕ್ಕಂಥ ನಟ. ಕೊಂಕಣಿಯನ್ನು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದು ಸರ್. ಸೊ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯವರು, ಅಂದ್ರೆ ಈ ಹೇಳಿ ಸರ್. ಕುಂದಾಪುರದ ಹತ್ರ ಎಲ್ಲೋ ಬರುತ್ತೆ ಅವ್ರ ಊರು. ಹಾ ಸರ್. ತುಂಬಾ ಸರಳ ಜೀವಿ. ಹೌದು ಸರ್. ಈಗಲೂ ಎಷ್ಟು ಗಟ್ಟಿ ಇದ್ದಾರೆ ನೋಡಿ ಸರ್ ಅವರು. ಹೌದು ಹೌದು. ಮೊನ್ನೆ ಅದೊಂದು ಸೀರಿಯಲ್ ನೋಡ್ತಾ ಇದ್ದೆ, ಅದೆಷ್ಟು ಮನೋಜ್ಞವಾಗಿ ಅಭಿನಯಿಸ್ತಾರೆ ಅಂತ ಹೇಳಿದ್ರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಪಾತ್ರಧಾರಿಗಳಿಗೆ ಭಾವಪ್ರವೇಶರಾಗ್ಬಿಡ್ಬೇಕು, ಹಾಗಿರುತ್ತೆ ಅವ್ರ ಆಕ್ಟಿಂಗು. ಹೌದು ಸರ್, ಖಂಡಿತ ಸರ್. ನಿಜಕ್ಕೂ ಕೂಡ ಇಂಥ ಪಾತ್ರ ಒಪ್ಪಂಗಿಲ್ಲ ಅಂತಲ್ಲ ಸರ್, ಪ್ರತಿಯೊಂದು ಪಾತ್ರವನ್ನು ಮಾಡಿದ್ದಾರೆ ಸರ್. ಹೌದು ಹೌದು. ಖಳನಾಯಕನಾಗಿ, ಹಾಸ್ಯ ನಟರಾಗಿ, ಹೌದು, ನಾಯಕ ನಟರಾಗಿ, ಸಮಾಜ ರಾಜಕೀಯ ವ್ಯಕ್ತಿಯಾಗಿ, ಹೌದು ಪ್ರತಿಯೊಂದು ಪಾತ್ರ ಒಪ್ಪತ್ತು ನೋಡಿ ಸರ್. ಅಷ್ಟು ನೀಟಾಗಿ ಆಕ್ಟಿಂಗ್ ಮಾಡ್ತಾರೆ ಸರ್. ಹೌದು ಹೌದು. ಸೊ ಅದರಲ್ಲೂ ಕೂಡ ಮನೆಯ ಯಜಮಾನನ ಪಾತ್ರ ನಿಭಾಯಿಸೋದ್ರಲ್ಲೂ ಕೂಡ ಅತ್ಯಂತ ಯಶಸ್ವಿ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು ಸರ್. ಹೌದು ಸರ್. ನಿನ್ನೆ ಅವರು ಅವಾರ್ಡ್ ರಿಸೀವ್ ಮಾಡುವಾಗ ಅವ್ರ ವೈಫ್ ಮತ್ತೆ ಮಗಳಲ್ಲಿ ಆನಂದ ಬಾಷ್ಪ ಅಲ್ಲಿ. ಹಾ ಸರ್, ನೋಡಿದೆ ಸರ್, ನೋಡಿದೆ ವಿಡಿಯೋ. ತುಂಬಾ ಖುಷಿ ಆಗತ್ತಲ್ವಾ, ಎಂತ ಒಂದು ಗ್ರೇಟೆಸ್ಟ್ ಮೂಮೆಂಟ್. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ಒಬ್ಬ ನಾಯಕ ನಟನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಗೌರವ. ತುಂಬಾ ಲೇಟ್ ಆಯ್ತು ಅಂತ ಅನಿಸ್ತು. ಲೇಟ್ ಆಯ್ತು ಸರ್. ನಾನು ಅದನ್ನ ಹೇಳಕ್ ಹೊರಟಿದ್ದೆ ಸರ್, ಲೇಟ್ ಆಯ್ತು ಸರ್ ಪಾಪ. ಹೌದು, ಲೇಟ್ ಆಯ್ತು. ಯಾಕೆಂದ್ರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳಿಗೆ ಯಾವಾಗ್ಲೂ ಬರ್ಬೇಕಿತ್ತು ಅದು. ಹೌದು ಸರ್. ಎಷ್ಟು ಗೌರವದೇವಾಗಿ ನಡ್ಕೊಂಡ್ ಬಂದ್ರು ನೋಡ್ರಿ ಸರ್ ಅವರು ಸ್ಟೇಜ್ ಮೇಲೆ ಬರುವಾಗ. ಹೌದು ಹೌದು. ಎಲ್ಲರಿಗೂ ನಮಸ್ಕಾರ ಮಾಡಿ, ಮೋದಿ ಸಾಹೇಬ್ ನಮಸ್ಕಾರ ಮಾಡಿ, ರಾಷ್ಟ್ರಪತಿ ನಮಸ್ಕಾರ ಮಾಡಿ. ನಿಜ ನಿಜ. ಅದಕ್ಕೆ ಹೇಳೋದಲ್ವಾ ಸರ್, ತುಂಬಿದ್ ಕೂಡ ತಿಳ್ಕೋದಿಲ್ಲ ಅಂತ ಹೇಳಿ. ಹೌದು ಸರ್, ಖಂಡಿತ ಸರ್. ಇವತ್ತು ಇರ್ತಕ್ಕಂಥ ನಟರುಗಳ ಮಧ್ಯೆ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಾರೆ. ಎಲ್ಲಾದ್ರೂ ಕಂಡು ನೀವು ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದ್ರೆ ಆಗ್ಲಿ ಬನ್ನಿ ನೀವೇ ದೊಡ್ಡವರು ಅಂತಾರೆ. ಅಷ್ಟು ವಿನಯ ಅವರಲ್ಲಿ. ಹೌದೌದು ಸರ್. ತುಂಬಾ ಖುಷಿ ಆಗತ್ತೆ ಅಂತ ದೊಡ್ಡ ನಟರನ್ನ ನೋಡಿದಾಗ. ಸೊ ಯಾವ್ದಾದ್ರು ಅವ್ರ ಫಿಲ್ಮ್ದು ನಿಮ್ಗೆ ತುಂಬಾ ಇಷ್ಟ ಆಗಿರೋ ಹೆಸರು ಯಾವ್ದಾರು ಇದೆಯಾ ಫಿಲ್ಮ್ದು? ಅವ್ರದ್ದು ಬಹಳ ಅಂದ್ರೆ ಒಂಥರ ಬಾಂಡು ಎಲ್ಲ ಕಾಮಿಡಿ ಸೀನ್ ಎಲ್ಲ ಆತರ ಬಹಳ ಚೆನ್ನಾಗಿದೆ ಸರ್. ನಾರದ ವಿಜಯ್ ಅಂತ ಹೇಳಿ ಡಬಲ್ ರೋಲ್ ಆಗಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮೂವಿ ಅದು. ಒಂದ್ ರೋಲ್ ಬಾಂಡ್ ಆಕ್ಟಿಂಗ್ ಮಾಡಿದಾನೆ, ಇನ್ನೊಂದು ರೋಲ್ ನಾರದ ಕಾಮಿಡಿ ಆಕ್ಟಿಂಗ್ ಮಾಡಿದಾನೆ. ಹೌದು ಹೌದು. ತುಂಬಾ ಖುಷಿ ಕೊಡುತ್ತೆ ಅದು ಮಾತ್ರ. ಹೌದು, ನಾರಾಯಣ್ ಅನ್ಕೊಂಡು ಬರ್ತಾರೆ ಅಲ್ವಾ. ಹೌದು ಹೌದು ಸರ್. ತುಂಬಾ ಚೆನ್ನಾಗಿದೆ ಅದು. ಅದರಲ್ಲಿ ಆಕ್ಸಿಡೆಂಟ್ ಫಿಲ್ಮ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ಸರ್, ರಾಜಕೀಯ ವ್ಯಕ್ತಿಯಾಗಿ, ಹಿರಿಯ ರಾಜಕೀಯ ವ್ಯಕ್ತಿಯಾಗಿ. ಹೌದು ಹೌದು. ಚೆನ್ನಾಗಿ ಬಂದಿದೆ ಅದು ಕೂಡ. ಅದೇ ರೀತಿ ಅದು ಒಂದು ಭೂತದ ಒಂದು ಫಿಲಮ್ ಇದೆ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಖಳನಾಯಕ ಕಮ್ ಹೀರೋ ಅವರೇ ಆಗಿರ್ತಾರೆ. ಸೊ ಹೆಂಡತಿಗೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇರ್ತಾರಲ್ವಾ. ಹೌದು ಸರ್. ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಎಲ್ಲಿ ರಿಯಲ್ ಲೈಫ್ ಅಲ್ಲಿ ನಡೀತಾ ಇದೆಯಾ ಅಂತ ಅನ್ಸುತ್ತೆ ಆ ಫಿಲಮ್ ನೋಡಿದ್ರೆ. ಕರೆಕ್ಟ್ ಸರ್, ಖಂಡಿತ ಸರ್. ಅದೆಲ್ಲ ಒಂಚೂರು ಬಿಡಲ್ಲಾರೆ ಸರ್ ಅದು ಮೂವಿ. ಅದ್ರ ಹೆಸರು ನಂಗೆ ನೆನಪಿಲ್ಲ. ನಾನೇನು ಬಿಡಲ್ಲಾರೆ. ಲಕ್ಷ್ಮಿ ಇದ್ದಾಳೆ, ಅದೇ ಮೈ ಮೇಲೆ ಭೂತ ಬಂದಾಗ ಆಕ್ಟಿಂಗ್ ಮಾಡ್ತಾನೆ. ಮೈ ಮೇಲೆ ಭೂತ ಬರುತ್ತೆ ಅವನಿಗೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಅಭಿನಯ ಮಾಡಿದಾನೆ. ಅದು ಹಿಂದಿನಲ್ಲಿ ಕೂಡ ಕಾಪಿ ಆಗಿದೆ ಸರ್. ಹಿಂದಿನಲ್ಲಿ ರೇಖಾ, ಅದ್ರಲ್ಲಿ ಕೂಡ ಹೀರೋ ನಮ್ಮ ಅನಂತನಾಗ್ ಅವರೇ ಸರ್. ಹೌದು ಹೌದು. ಹಾ ಸರ್. ಸೊ ಸಾಕಷ್ಟು ಭಾಷೆಗಳಲ್ಲಿ ಲೀಲಾಜಾಲವಾಗಿ ಮಾತಾಡ್ತಕ್ಕಂಥ ನಟರು, ಅದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಖಂಡಿತ ಸರ್. ಎಸ್ ಸರ್. ಸೊ ಒನ್ಸ್ ಅಗೇನ್ ಕನ್ನಡ ಚಿತ್ರರಂಗದ ಪರವಾಗಿ ಅವ್ರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಪರವಾಗಿ ಅವ್ರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ ಸರ್. ಧನ್ಯವಾದಗಳು ಸರ್. ನಮ್ಮಿಂದಲೂ ಸೇಮ್ ವಿಷಯ ಸರ್. ಎಸ್ ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಫೋನ್ ಮಾಡಿದೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಒಳ್ಳೆದಾಗಲಿ. ನಮಸ್ತೆ. ಅದು ಕ್ವಶನ್ ಕೇಳ್ತಾ ಇದ್ರಲ್ಲ ನೀವು? ಎಸ್ ಸರ್, ಎಸ್ ಸರ್. ಈ ಥರ ಗೊತ್ತಿದ್ರೆ ಹೇಳ್ಬಿಡಿ. ಮೂವಿ ನೇಮ್ ಇರ್ಬೇಕಲ್ಲ ಅದು? ಒನ್ ಸೆಕೆಂಡ್ ಸರ್. ಮೂವಿ ನೇಮಿನಲ್ಲ ಅಲ್ವಾ? ಅಲ್ಲ, ಇನ್ನೊಮ್ಮೆ ಹೇಳ್ಬಿಡ್ಲಾ ಅಕ್ಷರಗಳನ್ನ? ಹೇಳಿ ಸರ್. ಕೋ ನೀ ತು ಗೆ ನ ಇ ಳೆ ರಿ. ಗೊತ್ತಾಗ್ತಿಲ್ಲ ಬಿಡಿ ಸರ್, ತುಂಬಾ ಉದ್ದವಾಗಿದೆ. ಓಕೆ, ಅದು ಬದಲಾಗಿರ್ತಕ್ಕಂಥ ಅಕ್ಷರ. ಅದನ್ನ ಸರಿಯಾಗಿ ಜೋಡಿಸಿ ಹೇಳಿದ್ರೆ ಒಂದು ಅರ್ಥಪೂರ್ಣ ಶಬ್ದ ಬರುತ್ತೆ. ಕೋಣ ನೀರಿಗೆ ಇಳಿತು ಅಂತ ಏನೋ ಬರುತ್ತಲ್ಲ ಸರ್? ಓ, ಹತ್ರ ಇದೀರಿ, ಹೇಳಿ ಹೇಳಿ. ಕುದುರೆ ಬರುತ್ತಾ? ಬರ್ಕೋಬೇಕಷ್ಟೇ ಸರ್ ಅವ್ರು. ಇಲ್ಲ ಇಲ್ಲ, ಆಲ್ಮೋಸ್ಟ್ ಸರಿಯಾಗಿ ಹೇಳಿದ್ರಿ. ಕೋಣ ನೀರಿಗೆಳೆಯಿತು ಸರಿಯಾಗಿರ್ತಕ್ಕಂಥ ಉತ್ತರ. ಎಸ್ ಸರ್, ಎಸ್ ಸರ್. ಸರಿದೆ ಸರಿದೆ, ಕೋಣ ನೀರಿಗೆಳೆಯಿತು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಅನಂತನಾಗ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ.
ಕನ್ನಡ ಚಿತ್ರರಂಗದ ಅತ್ಯಂತ ಹಿರಿಯ ನಟ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಸೊ ಮನೋಜ್ಞವಾಗಿ ನಟನೆ ಮಾಡೋದ್ರ ಮೂಲಕ ಇನ್ನೊಂದು ಕರೆ ಬರ್ತಾ ಇದೆ, ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಾಂ ನಮಸ್ತೆ. ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಸರ್. ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಸರ್. ಎಸ್ ವೀಕ್ಷಕರು, ಇನ್ನೊಂದು ಕರೆಗೆ ಹೋಗೋದಕ್ಕಿಂತ ಮುಂಚೆ 1948 ಸೆಪ್ಟೆಂಬರ್ 4ರಂದು ಅನಂತ್ನಾಗ್ ಅವರ ಜನನ ಆಗುತ್ತೆ. ಈಗಾಗಲೇ 300ಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿರ್ತಕ್ಕಂಥ ಇವರು ಕನ್ನಡದಲ್ಲೇ ಹೆಚ್ಚು ಕಡಿಮೆ 250 ಚಿತ್ರಗಳಿಗಿಂತ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರೂಪಾ ಸರ್. ರೂಪಾ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದಾನೆ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಸದ್ಯಕ್ಕೆ ಯಾರು ಇಲ್ಲ, ಮುಂದಿನ ತಿಂಗಳಿದೆ, ಅವಾಗ ಹೇಳ್ತೀನಿ, ಕಾಲ್ ಮಾಡ್ತೀನಿ. ಖಂಡಿತ ಅಮ್ಮ. ಸೊ ತಿಂಡಿ ಆಯ್ತಾ? ಹಾ ಆಯ್ತು ಸರ್. ಏನು ತಿಂಡಿಮ್ಮ? ಇಡ್ಲಿ ವಡ ಸರ್. ಇಡ್ಲಿ ವಡ ಮನೇಲಿ ಹೊರಗಡೆನಾ? ಮನೆಯಲ್ಲೇ ಮಾಡಿದ್ವಿ ಸರ್. ಹೌದು. ಹೌದಾ? ಏನಾದ್ರು ಒಂಚೂರು ಉಳಿಸಿದ್ದೀರಾ ಇಡ್ಲಿ ವಡ? ಏನ್ ಸರ್? ಏನಾದ್ರು ಉಳ್ದಿದಾವ ಇಡ್ಲಿ ವಡ? ಅಯ್ಯ ಇದೆ ಸರ್, ಬನ್ನಿ. ಓಕೆ, ಒಂದಿಬ್ರಿಗೆ ಮಾಡ್ಕೊಳಲ್ಲ ಸರ್, ಯಾರಾದ್ರೂ ಒಂದಿಬ್ರಿಗಾದ್ರೂ ಎಕ್ಸ್ಟ್ರಾ ಮಾಡೇ ಇರ್ತೀವಿ. ವೆರಿ ಗುಡ್ ಅಮ್ಮ, ತುಂಬಾ ಸಂತೋಷ. ಹಾ ಸರ್. ಸೊ ಯಾರಿಗಿರ್ಲಿಲ್ಲ ಅಂದ್ರೆ ತಿಂಡಿ? ಸಾರಿ, ತಿಂಡಿ ಆಯ್ತಾ ಸರ್ ನಿಮ್ದು? ಖಂಡಿತ ಅಮ್ಮ, ನಂದು ಕೂಡ ಆಯ್ತು. ಚಪಾತಿ, ಶಿಕರಣೆ, ಚಟ್ನಿ. ಹಾ ಸರ್. ಓಕೆ. ಸೊ ನೀವು ಒಂದು ಮಾತು ಹೇಳಿದ್ ನಂಗೆ ತುಂಬಾ ಖುಷಿ ಆಯ್ತು. ನಾವು ಇಬ್ರಿಗೋಸ್ಕರನೇ ಮಾಡ್ಕೊಳಲ್ಲ, ಯಾರಿಗಾದ್ರೂ ಒಂದು ಇಬ್ರಿಗೆ ಎಕ್ಸ್ಟ್ರಾ ಇಲ್ಲ ಸರ್, ಇನ್ನು ಯಾವಾಗ್ಲಾಗ್ಲಿ ಅಡಿಗೆ ಮಾಡ್ಲಿ ಇಬ್ರಿಗೆ ಎಕ್ಸ್ಟ್ರಾ ಮಾಡೇ ಇರ್ತೀವಿ ಸರ್. ತುಂಬಾ ಸಂತೋಷ ಅಮ್ಮ. ಏನು ಅಂದ್ರೆ ಕೊನೆಗೆ ಯಾರಿಗಿಲ್ಲ ಅಂದ್ರೂ ಕೂಡ ಗೋಮಾತೆನಾರು ಅತಿಥಿಯಾಗಿ ಬಂದ್ಬಿಡ್ತಾರಂತೆ. ಹೌದು ಸರ್, ಇದ್ದಕ್ಕಿದ್ದಂಗೆ ಬರ್ತಾರೆ, ಅವಾಗ ಹೇಳಕ್ ಬರೋದಿಲ್ಲ ಸರ್, ಹಂಗಾಗಿ ಎಕ್ಸ್ಟ್ರಾ ಮಾಡೇ ಇರ್ತೀವಿ. ಹಂಗಾಗಿ ನಮ್ಗೆ ಅಷ್ಟೇ ಮಾಡ್ಕೊಂಡಿರಲ್ಲ. ಒಳ್ಳೇದಮ್ಮ, ಒಳ್ಳೇದು. ಯಾಕೆಂದ್ರೆ ಮನೆಯಲ್ಲಿ ಯಾವತ್ತಿಗೂ ಅನ್ನ ಎಷ್ಟು ನೆಲೆಸಿರುತ್ತೋ ಅಷ್ಟು ಅನ್ನಪೂರ್ಣೇಶ್ವರಿ ಸಂತುಷ್ಟ ಆಗ್ತಾರಂತೆ. ಹೌದು ಸರ್. ಸೊ ಒಳ್ಳೇದಾಗ್ಲಿ, ನಿಮ್ಮ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ಒಕ್ಕಿ ಹರಿತಾ ಇರ್ಲಿಮ್ಮ. ಹಾ ಸರ್, ಥ್ಯಾಂಕ್ ಯು ಸರ್. ಓಕೆ. ಸೊ ಅನಂತ್ನಾಗ್ ಅವ್ರು ಗೊತ್ತಾ ನಿಮ್ಗೆ? ಹೌದು ಸರ್, ಗೊತ್ತು ಸರ್. ಅನಂತ್ನಾಗ್ ಅವ್ರದ್ದು ಯಾವ್ದಾದ್ರು ಫಿಲಮ್ ನೋಡಿದೀರಾ? ಅಯ್ಯೋ, ತುಂಬಾ ನೋಡಿದೀವಿ ಸರ್. ಓಕೆ, ಯಾವ ಫಿಲಮ್ ತುಂಬಾ ಇಷ್ಟ ನಿಮ್ಗೆ? ಇದ್ರದ್ ಮಾಡಿದಾರಲ್ಲ ಸರ್, ದೇವನ್ ತರ ಮಾಡಿದಾರಲ್ಲ, ಅದು ಪಿಕ್ಚರ್ ನೆನ್ಪ್ ಬರ್ತಾ ಇಲ್ಲ. ಓಕೆ, ನಾನಿನ್ನ ಬಿಡಲಾರಿನಾ? ನಾನಿನ್ನ ಬಿಡಲಾರೆ ಸರ್. ತುಂಬಾ ನೋಡಿದೀನಿ ಸರ್, ಈಗ ಸದ್ಯಕ್ಕೆ ನೆನ್ಪ್ ಬರ್ತಾ ಇಲ್ಲ ನೋಡ್ರಿ ಸರ್. ಈ ಬಂಧನ ಅದು ಚೆನ್ನಾಗಿದೆ. ನಿನ್ನೆ ಅವ್ರಿಗೆ ಪದ್ಮ ಪ್ರಶಸ್ತಿ ಬಂದಿದೆ, ಏನ್ ಹೇಳ್ತೀರಿ? ಅಯ್ಯೋ, ತುಂಬಾ ಖುಷಿ ಆಯ್ತು ಸರ್. ಅವ್ರಿಗೆ ಕೊಡ್ಲೇಬೇಕು ಬಿಡ್ರಿ ಸರ್, ಅವ್ರ ಆಕ್ಟಿಂಗಿಗೆ. ಅಲ್ವಾ? ಸೊ ಇತ್ತೀಚೆಗೆ ಒಂದು ಧಾರಾವಾಹಿಲಿ ಕೂಡ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಧಾರಾವಾಹಿ. ಹೆಸರು ನೆನಪಿದ್ಯಾ? ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ. ಓಕೆ, ನನಗೂ ಅದ್ರ ಹೆಸರು ನೆನಪಿಲ್ಲ, ಬಟ್ ಬಹಳ ಚೆನ್ನಾಗಿ ಬರ್ತಾ ಇತ್ತು ಧಾರಾವಾಹಿ. ಹಾ ಸರ್, ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್. ಹೌದು, ಎಲ್ಲದೂ ಕೂಡ ನಿಜ ಜೀವನದಲ್ಲಿ ನಡೀತಾ ಇದೇನೋ ಅಂತ ಅನ್ಸುತ್ತೆ. ಹೌದೌದು. ಅದರಲ್ಲೂ ಕೂಡ ಒಬ್ಬ ನಾಯಕ ನಟನಾಗಿ ಆ ತರ ಪ್ರೀತಿ ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿ ನಟಿಸ್ತಾರೆ. ಹೌದು ಸರ್, ಹಿರಿಯ ಪಾತ್ರಗಳೆಲ್ಲ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಅವರು. ನಿಜ ನಿಜ. ಸೊ ಒಳ್ಳೇದಾಗ್ಲಿ ಅಮ್ಮ. ಹಾ, ಒಳ್ಳೆ ಸರ್. ಥ್ಯಾಂಕ್ ಯು ಅಮ್ಮ. ಅಂತ ಒಂದು ನಾಯಕ ನಟನೆಗೆ ಪದ್ಮ ಪ್ರಶಸ್ತಿ ಬಂದಿದೆ, ಅದು ನಿಜಕ್ಕೂ ಕೂಡ ಪ್ರಶಸ್ತಿಗೆ ಒಂದು ಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಹೌದು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡೋದಕ್ಕೆ. ಒಳ್ಳೇದಾಗ್ಲಿ, ನಮಸ್ತೆ. ಎಸ್ ವೀಕ್ಷಕರೇ, ಹೇಳ್ತಾ ಇದ್ದೆ ಅನಂತ್ನಾಗ್ ಅವ್ರ ಬಗ್ಗೆ. ಅನಂತ್ನಾಗ್ ಅವರ ಹೆಂಡತಿಯ ಹೆಸರು ಗಾಯತ್ರಿ ಅಂಥೇಳಿ. ಸೊ ಇವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬರೇ ಅದಿತಿ ನಾಗ್ ಅಂಥೇಳಿ ಮಗಳು. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಯೋಗೇಶ್ ಅಂತ. ಯೋಗೇಶ್, ಎಲ್ಲಿಂದ ಸರ್ ಕಾಲ್ ಮಾಡ್ತಿರೋದು? ಹಾದಡಿಯಿಂದ. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಫ್ರೆಂಡ್ ಇದ್ರು ಅಭಿಷೇಕ್ ಅಂತ, ಅವ್ರಿಗೆ ವಿಶ್ ಮಾಡಕ್ಕಾಯ್ತು. ಅಭಿಷೇಕ್, ಎಲ್ಲಿಂದ ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳ್ಬೋದಾ? ಅವ್ರು ನಮ್ಮ ಫ್ರೆಂಡ್ ಸರ್, ಈಗ ಸೆಕೆಂಡ್ PU ಮುಗೀತು. ಓಕೆ. ಸೊ ಅಭಿಷೇಕ್ ಅವರಿಗೆ ನಮ್ಮ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ, ಅವರ ಫ್ಯೂಚರ್ ಚೆನ್ನಾಗಿರಲಿ, ಸ್ಟಡೀಸ್ ಎಲ್ಲ ಚೆನ್ನಾಗಿ ಮುಂದುವರಿಲಿ. ನೀವು ಫ್ಯೂಚರಲ್ಲಿ ಏನಾಗಬೇಕು ಅಂತಿದ್ದೀರಿ? ನಾವು ಅದೇ ಸರ್, ಇಂಜಿನಿಯರ್ ಸರ್. ಈಗ ರಿಸಲ್ಟ್ ಬಂದಿದೆ. ಹೌದಾ? ಓಕೆ, ಎಷ್ಟಾಯಿತು ಪರ್ಸೆಂಟೇಜು? ಸರ್ 85 ಸರ್. ವೆರಿ ಗುಡ್. ಒಂದು ಫೋಟೋ ಕಳಿಸ್ಕೊಡಿ ಸರ್, ಖಂಡಿತ ನಮ್ಮ V1 ವಾಹಿನಿಯಲ್ಲಿ ಉಚಿತವಾಗಿ ಪ್ರಸಾರ ಮಾಡ್ತೀವಿ. ಓಕೆ ಓಕೆ ಓಕೆ. ಏನು ಸ್ಪೆಷಾಲಿಟಿ ತೊಗೊಂಡಿದ್ರಿ? ನಾವು PCMB ಸರ್. PCMB. ಓಕೆ, ಒಳ್ಳೆಯದಾಗಲಿ ಸರ್. ಇನ್ನಷ್ಟು ಚೆನ್ನಾಗಿ ಓದಿ. ಸೊ ನಿಮ್ಮ ನಿರೀಕ್ಷೆ ಏನಿದೆ ಅದೇ ರೀತಿಯ ಒಂದು ಒಳ್ಳೆ ಜಾಬ್ ಸಿಗಲಿ ಅಂತ ಕೂಡ ನಾನು ವಿಶ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್.
ಗಾಡ್ ಬ್ಲೆಸ್ ಯು ಸರ್, ಆಲ್ ದ ವೆರಿ ಬೆಸ್ಟ್. ಅನಂತ್ನಾಗ್ ಅವ್ರ ಫಿಲಮ್ಸ್ ಯಾವ್ದಾರು ನೋಡಿದ್ದೀರಾ? ಎಸ್ ಸರ್, ನೋಡಿದೀವಿ ಸರ್. ಯಾವ ಫಿಲಮ್ ನಿಮ್ಗೆ ತುಂಬಾ ಇಷ್ಟ ಅನಂತ್ನಾಗ್ ಅವ್ರದ್ದು? ಯಾವ್ದಾರು ಹೆಸರು KGF ಮಾಡಿದ್ರಲ್ಲ ಸರ್, ಬಹಳ ವಾಯ್ಸ್ ಆ ಡೈಲಾಗ್ ಬಹಳ ಇಷ್ಟ ಆಯ್ತು ಸರ್. ಯಾವುದು ಸರ್? KGF ಸರ್. KGF, ಓಕೆ ಓಕೆ, ಹಾಂ. ಸೊ KGF ನಂತೂ ಯಾರು ಮರೆಯೋದಿಲ್ಲ. ಅದರಲ್ಲಿ ಖಂಡಿತವಾಗ್ಲೂ ಅನಂತ್ನಾಗ್ ಅವ್ರ ಪಾತ್ರ ಅಂತೂ ಯಾರು ಮರೆಯೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ? ಎಸ್ ಸರ್. ಅದ್ರಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಈಗೇನು ಮಾಡ್ತಿದ್ದಾರೆ ನಿಮ್ಮ ಹೀರೋ ಅಂತ ಅಲ್ವಾ? ಎಸ್ ಸರ್. ಸೊ ಅದೊಂದು ಯುನಿಕ್ ಟೋನಲ್ಲೇ ಇದೆ ಆ ವಾಯ್ಸು. ಎಸ್, ಅದನ್ನು ಬಿಟ್ಟರೆ ಮತ್ತಿನ್ಯಾವ ಫಿಲಮ್ ನೋಡಿದಿರಿ? ನಾನಿನ್ನ ಬಿಡಲಾರೆ ಸರ್. ಓಕೆ, ಸೊ ನಿನ್ನೆ ಅವರಿಗೆ ಪದ್ಮ ಪ್ರಶಸ್ತಿ ಬಂತು, ಏನು ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಯ್ತು ಸರ್. ಅವರಿಗೆ ಇನ್ನು ಬೇಗನೆ ಬರ್ಬೇಕಾಯ್ತು ಅಲ್ವಾ? ಅವ್ರ ನಟನೆ ಕೊಡ್ಲೇಬೇಕಾಯ್ತು ಸರ್ ಅವಾರ್ಡ್. ಎಸ್ ಎಸ್, ತುಂಬ ಮನೋಜ್ಞವಾಗಿ ಅಭಿನಯ ಮಾಡಿದಾರಲ್ವಾ? ಎಸ್ ಸರ್. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ ಮತ್ತು ನಿಮ್ಮ ಒಂದು ಅಭಿಮಾನವನ್ನು ತೋರಿಸಿದ್ದಕ್ಕೆ ಅನಂತ್ನಾಗ್ ಅವರ ಕುರಿತಾಗಿ. ಒಳ್ಳೆಯದಾಗಲಿ ಸರ್, ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವರಿಗೆ ಒಬ್ಬ ಪ್ರೀತಿಯ ಸಹೋದರ ಕೂಡ ಇದ್ದರು. ಅವ್ರನ್ನ ಎಲ್ಲರೂ ಪ್ರೀತಿಯಿಂದ ಶಂಕರ್ನಾಗ್ ಅಂತ ಕರಿತಾ ಇದ್ರು. ದುರದೃಷ್ಟ ಏನು ಅಂದರೆ, ನಮ್ಮ ದಾವಣಗೆರೆ ಹತ್ತಿರ ಇರ್ತಕ್ಕಂಥ ಆನ್ಗೋಡ್ ಹತ್ರ ಈ ಶಂಕರ್ನಾಗ್ ಅವರು ವಿಧಿವಶರಾಗ್ತಾರೆ ಒಂದು ಅಪಘಾತದಲ್ಲಿ. ಸೊ ತುಂಬ ಕನಸುಗಳನ್ನ ಕಟ್ಕೊತಿರ್ತಕ್ಕಂಥ ಅಣ್ಣ ತಮ್ಮಂದರು ಚಿತ್ರರಂಗಕ್ಕೆ ಬಂದಾಗ ಇಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಂಗ್ ಫ್ಯಾನ್ ಫಾಲೋವರ್ಸನ್ನು ಹೊಂದಿರತಕ್ಕಂಥವ್ರು. ಒಬ್ಬರು ಅತ್ಯಂತ ದೂರದೃಷ್ಟಿ ಉಳ್ಳಂತಹ ನಾಯಕ ನಟ ಅಂದರೆ ಅದು ಶಂಕರ್ನಾಗ್. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ಅತ್ಯಂತ ದೂರದೃಷ್ಟಿ ಉಳ್ಳಂತಹ ಒಬ್ಬ ನಾಯಕ ನಟರಾಗಿ ಶಂಕರ್ನಾಗ್ ಗುರುತಿಸ್ಕೊಳ್ತಾ ಇದ್ರು. ಆವಾಗಿನ ಕಾಲಕ್ಕೇ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತಂಥ ಒಂದು ಕನಸು ಕಂಡಂತಹ ಧೀಮಂತ ನಟ ಅಂತ ಹೇಳಿದ್ರೆ ಅದು ಶಂಕರ್ನಾಗ್ ಇದ್ದರು. ಅವ್ರಿಗೆ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತಂಥವರು ಈ ಅನಂತ್ನಾಗ್. ಆದರೆ ಶಂಕರ್ನಾಗ್ ಅವರು ಹೀಗೆ ಅನಿರೀಕ್ಷಿತವಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಚಿಕ್ಕ ಮಕ್ಕಳ ರೀತಿಯಲ್ಲಿ ಹತ್ತಿದ್ದು ಕೂಡ ಈ ಅನಂತ್ನಾಗ್ ಅಂತಕ್ಕಂಥದ್ದು ಸ್ಮರಣೀಯ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ 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 ಹಲೋ. ಯಾವುದೋ ಪುಟ್ಟ ಮಗು ಕೈಯಲ್ಲಿ ಕರೆ ಸಿಕ್ಕ ಆಗಿದೆ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಒಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ತೀನಿ, ಯಾರಾದರೂ ಸರಿ ಉತ್ತರವನ್ನು ಹೇಳ್ತಾರ ನೋಡೋಣ. ಹೋ ಗೆ ಪ ತಿ ಸ ರಿ ತೆ ದ. ನೋಡೋಣ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತೇಳಿ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಎಸ್, ಕರೆ ಕಟ್ಟಾಯಿತು. ಅದಲು ಬದಲಾಗಿರ್ತಕ್ಕಂಥ ಮತ್ತೊಂದು ಅಕ್ಷರವನ್ನು ಹೇಳ್ತಾ ಇದ್ದೀನಿ. ಹೋ ಗೆ ಪ ತಿ ಸ ರಿ ತೆ ಧ. ಯಾರಿದಕ್ಕೆ ಸರಿಯಾಗಿ ಹೇಳ್ತಾರೆ ಅಂತ ನೋಡ್ತಾ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದರೆ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಭದ್ರಾ ಡ್ಯಾಮ್ನ ನೀರಿನ ಇವತ್ತಿನ ಮಟ್ಟ ಹೆಚ್ಚು ಕಡಿಮೆ 139.6 ಅಂದರೆ ಸರಿಸುಮಾರು 140 ಅಡಿಯಷ್ಟಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 20 ಅಡಿ ಈಗಾಗಲೇ ನೀರಿನ ಮಟ್ಟ ಹೆಚ್ಚಿದೆ. ಸೊ ಸಂಪೂರ್ಣವಾಗಿ ಡ್ಯಾಮ್ ತುಂಬಲಿಕ್ಕೆ ಇನ್ನು ಕೇವಲ 46 ಅಡಿ ಮಾತ್ರ ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ಕರೆ ಬರ್ತಿದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಎಸ್, ಇನ್ನು ಈಗ ತಾನೇ ಮಾತ್ರ ಮಳೆ ಪ್ರಾರಂಭ ಆಗಿದೆ. ಸೊ ಇನ್ನೂ ಹೆಚ್ಚು ಕಡಿಮೆ 3 ರಿಂದ 4 ತಿಂಗಳು ಮಳೆ ಇರುತ್ತೆ. ಆದರೆ ನಮ್ಮ ಭದ್ರಾ ಡ್ಯಾಮ್ಗೆ ಆಗಲೇ ತುಂಬೋ ದಿನಗಳನ್ನು ನಾವು ಎಣಿಸ್ತಾ ಇದ್ದೀವಿ. ಸೊ ಇದು ನಿಜಕ್ಕೂ ಖುಷಿ ವಿಚಾರ. ನಮ್ಮೆಲ್ಲ ರೈತರ ಪಾಲಿಗೆ, ನಮ್ಮೆಲ್ಲರ ಪಾಲಿಗೆ ಅತ್ಯಂತ ಸಂಭ್ರಮದ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಈ ಬಾರಿ ಮಳೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ಇದ್ದೇ ಇರುತ್ತೆ ಅಂತಕ್ಕಂಥ ಒಂದು ವಿಚಾರ ಮೊದಲೇ ಹವಾಮಾನ ಇಲಾಖೆಯಿಂದ, ಅದರ ಜೊತೆಗೆ ಹಲವಾರು ಕಾರಣಿಕಗಳಲ್ಲೂ ಕೂಡ ಅದು ತಿಳಿದು ಬಂದಿತ್ತು. ನೋಡೋಣ, ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ, ಅವನಿಗೆ ಕರೆ ಕಟ್ಟಾಗಿದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಲಂಚ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಗೋಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ. ಹಾಗಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಮಹಿಳಾ ಅಧಿಕಾರಿ ಸೇರಿದಂತೆ 3 ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಮಂಗಳೂರಿನಲ್ಲಿ ಇವರು 50,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಗಣಿ ಮತ್ತು ಭೂ ವಿಜ್ಞಾನ
ಇಲಾಖೆಯ ಉಪನಿರ್ದೇಶಕಿ ಮತ್ತು ಇನ್ನಿಬ್ಬರು ಅಧಿಕಾರಿಗಳನ್ನು ಲೋಕಾಯುಕ್ತ ಬಲೆಗೆ ಕೆಡವಲಾಗಿದೆ. 3 ಜನರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿ MB ರೇಖಾ ಅವರಿಗೆ ದಾವಣಗೆರೆ ತಾಲೂಕಿನ ಕೋಡಿಹಳ್ಳಿ ಗ್ರಾಮದ KN ನವೀನ್ ಕುಮಾರ್ ಅವರ ಪತ್ನಿ ರೇಖಾ MB ಇವರು ಗಣಿತಶಾಸ್ತ್ರ ವಿಷಯದಲ್ಲಿ ಸಲ್ಲಿಸಿದಂಥ ಪ್ರಬಂಧಕ್ಕೆ PhD ಪದವಿ ದೊರಕಿದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಹಾರ್ದಿಕವಾಗಿ ಇವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಅದೇ ರೀತಿ ಇನ್ನಷ್ಟು ಖಾಲಿ ಇರತಕ್ಕಂಥ ಉದ್ಯೋಗ ವಾರ್ತೆಗಳ ಬಗ್ಗೆ ಒಂದಷ್ಟು ಕೂಡ ವಿವರವನ್ನು ತಿಳಿಸ್ಬಿಡ್ತೀನಿ. 30 ಅಂದರೆ ನಾಳೆ ಮೇ 30ಕ್ಕೆ ನೇರ ಸಂದರ್ಶನವನ್ನು ಏರ್ಪಡಿಸಿದ್ದಾರೆ. ಸೊ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ಉದ್ಯೋಗವನ್ನು ಖಾತ್ರಿಗೊಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ, ಮಾತಾಡಿ, ಯಾರಿದು? ಸ್ವಲ್ಪ ಜೋರಾಗಿ ಮಾತಾಡಬೇಕು, ಕೇಳಿಸ್ತಾ ಇಲ್ಲ. ಮನೇಲಿ ಯಾರೂ ಇಲ್ವಾ? ಯಾರಿಗಾರು ದೊಡ್ಡವ್ರಿಗೆ ಕೊಡು ಪುಟ, ಏನೂ ಕೇಳಿಸ್ತಿಲ್ಲ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ, ಏನೂ ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ನನಗೆ. ನಮಸ್ತೆ ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಬೇಕು, ಏನೂ ಕೇಳಿಸ್ತಾ ಇಲ್ಲ. ಕ್ಷಮೆ ಇರಲಿಮ್ಮ, ಇನ್ನೊಮ್ಮೆ ನೆಟ್ವರ್ಕ್ ಸರಿಯಾಗಿರ್ತಕ್ಕಂಥ ಪ್ಲೇಸಿಂದ ಕಾಲ್ ಮಾಡಿ. ಏನೂ ಕೇಳಿಸ್ತಾ ಇಲ್ಲ ನನಗೆ, ಕ್ಷಮೆ ಇರಲಿ, ಹಾಗಾಗಿ ಕರೆ ಕಟ್ಟಾಗ್ತಾ ಇದೆ. ಎಸ್ ವೀಕ್ಷಕರೇ, ನಿನ್ನೆ ಒಬ್ಬ ವಿಶೇಷ ವ್ಯಕ್ತಿಯ ಜಯಂತಿ ಇತ್ತು. ಕ್ಷಮೆ ಇರಲಿ, ತಡವಾಗಿ ಅದನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ 2 ಜೀವಾವಧಿ ಶಿಕ್ಷೆಗಳೊಂದಿಗೆ ಕಾಲಾಪಾನಿಯ ಶಿಕ್ಷೆಯನ್ನು ಅನುಭವಿಸೋದಲ್ಲದೆ ಎಣ್ಣೆ ಗಿರಣಿಯಲ್ಲಿ ಗೂಳಿಯಾಗಿ ಕೆಲಸ ಮಾಡುವ ಮೂಲಕ ಕ್ರಾಂತಿಕಾರಿ ನಾಯಕರು ಅಂತ ಅನಿಸ್ಕೊಂಡಂತಹ ಭಾರತ ಮಾತೆಯ ಕೆಚ್ಚೆದೆಯ ಪುತ್ರ, ಹಿಂದುತ್ವ ಚಿಂತಕ, ಬರಹಗಾರ ಮತ್ತು ಧರ್ಮ ಗ್ರಂಥಗಳ ಆರಾಧಕ ಅಂತಲೇ ಕರೆಸ್ಕೊಳ್ತಕ್ಕಂಥ ಸ್ವತಂತ್ರ ವೀರ ದಾಮೋದರ್ ಸಾವರ್ಕರ್ ಜಿ, ಅಂದರೆ ನಾವೆಲ್ಲರೂ ಕೂಡ ಏನು ಪ್ರೀತಿಯ ಸಾವರ್ಕರ್ ಅಂತೇನು ಕರಿತೀವಿ, ಅವರ ಪೂರ್ತಿ ಹೆಸರು ಸ್ವತಂತ್ರ ವೀರ ದಾಮೋದರ್ ಸಾವರ್ಕರ್ ಜಿ ಅಂಥೇಳಿ. ಸೊ ಅವರ ಜನ್ಮದಿನದಂದು ನಿನ್ನೆ ಇತ್ತು ಅವ್ರ ಜನ್ಮದಿನ. ಆ್ಯಕ್ಚುಲಿ ಅವರ ಒಂದು ಜನ್ಮದಿನಕ್ಕೆ ಕೋಟಿ ಕೋಟಿ ಶುಭಾಶಯಗಳನ್ನ ಎಲ್ಲರ ಕಡೆಯಿಂದ ತಿಳಿಸ್ತಾ ಇದ್ದೀವಿ. ಸೊ ಮತ್ತೊಮ್ಮೆ ಹುಟ್ಟಿ ಬನ್ನಿ ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ, ಸೊ ಕ್ಷಮೆ ಇರಲಿ, ನಿನ್ನೆ ಕಾರ್ಯಕ್ರಮದ ಒತ್ತಡದಲ್ಲಿ ಅದನ್ನು ಶುಭಾಶಯ ತಿಳಿಸ್ಲಿಕ್ಕಾಗಿಲ್ಲ, ಹಾಗಾಗಿ ಇವತ್ತು ತಿಳಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಕೋಳಿ ಜೂಜಾಟದ ಮೇಲೆ ಪೊಲೀಸರು ದಾಳಿ ಮಾಡಿ 3 ಆರೋಪಿಗಳನ್ನು ಹಾಗೂ ಕೋಳಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಉದ್ದಿಮೆ ಪರವಾನಗಿ ಶುಲ್ಕವನ್ನು ಪರಿಷ್ಕರಿಸಲು ಆಕ್ಷೇಪಣೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನಮ್ಮ ಮಹಾನಗರ ಪಾಲಿಕೆಯಿಂದ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆಪ್ಪ, ಹೇಳಿ, ಯಾರು ಮಾತಾಡ್ತಿರೋದು? ಟಿವಿಯಲ್ಲಿ ಬರ್ತಿದ್ದೀರೋ ನೀವೇನಾ? ಹೂನಪ್ಪ, ನಾನೇ ಬರ್ತಾ ಇರೋದು ಟಿವಿಯಲ್ಲಿ. ಹೇಳಿ, ಯಾರು ಮಾತಾಡ್ತಿರೋದು? ಫೋಟೋ ಹಾಕಿದೀವಿ, ಪ್ಲೇ ಮಾಡ್ರಿ. ಆಯ್ತುಪ್ಪ, ಥ್ಯಾಂಕ್ ಯು. ಓಕೆ. ಸೊ ಯಾರೋ ಪುಟ್ಟ ಬಾಲಕ ಅಂತ ಅನ್ಸುತ್ತೆ. ಎಸ್, ಫೋಟೋ ಹಾಕಿದಾರಂತೆ, ಆ ಫೋಟೋ ನಾಳೆ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ, ಕರ್ತವ್ಯ ಲೋಪ ಮತ್ತು ಹಣ ದುರುಪಯೋಗ ಪಡಿಸ್ಕೊಂಡಂಥ ಹರಿಹರದ ನಗರಸಭೆ ವ್ಯವಸ್ಥಾಪಕಿ ನಿರಂಜನಿ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ದಾವಣಗೆರೆಯ ಭಾರತ ವಿಕಾಸ್ ಪರಿಷತ್ ಮತ್ತು ಗೌತಮ ಶಾಖೆ ದಾವಣಗೆರೆ ಇವರ ವತಿಯಿಂದ ಕೈ ಕಸೂತಿ ಅಂದರೆ ಬೊಟಿಕ್ ವರ್ಕ್ ಮಾಡ್ತಕ್ಕಂಥ ಹಾಗೂ ಹೊಲಿಗೆಯ ಉಚಿತ ತರಬೇತಿಯನ್ನು ನೀಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆರ್ಥಿಕವಾಗಿ ಬಹಳ ಹಿಂದುಳಿದವರು ಮತ್ತು ಇದನ್ನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಂಡಿದ್ದಾರೆ. ಒಂದಷ್ಟು ಫೋನ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಯಾರಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ನೇತ್ರಾ ಮಧುಕರ್ ಅಂಥೇಳಿ 9164348699. ಇವರು ಹೆಚ್ಚಿನ ಮಾಹಿತಿಗಾಗಿ ಇವ್ರನ್ನ ಸಂಪರ್ಕ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 3323 ಹುದ್ದೆಗಳಿದೆ. ಅರ್ಜಿ ಸಲ್ಲಿಸಲಿಕ್ಕೆ ಇವತ್ತೇ ಕೊನೆಯ ದಿನಾಂಕ ಮೇ 29. ಸೊ ದಯವಿಟ್ಟು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿದ್ಯಾವಂತರು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಫ್ರಾಡ್ಗೆ ಒಳಗಾಗ್ತಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ನಮ್ಮ ದಾವಣಗೆರೆಯ ಮತ್ತೋರ್ವ ವಿದ್ಯಾವಂತ ಯುವತಿ
ಕಮಿಷನ್ ಆಸೆಗೆ ಬಿದ್ದು ಕೇವಲ 4 ದಿನಗಳಲ್ಲಿ 13 ಲಕ್ಷ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ದುರಂತ. ಅದು ಕೂಡ ಈ ವ್ಯಕ್ತಿ ಅಂದರೆ ಈ ಹೆಣ್ಮಗಳು ಖಾಸಗಿ ಕಂಪನಿಯಲ್ಲಿ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಅಷ್ಟೊಂದು ಓದಿರ್ತಕ್ಕಂಥವ್ರು ಹೇಗೆ ಈ ಒಂದು ಫ್ರಾಡ್ಗೆ ಬಲಿಯಾದರು ಅಂತಕ್ಕಂಥದ್ದೇ ನಿಜಕ್ಕೂ ಬೇಸರದ ಸಂಗತಿ. ಏನಿಹೋ ಫ್ರಾಡ್ಗೆ ಬಿದ್ದಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಅದು ಸಾಧ್ಯವಾದರೆ ರಿಕವರಿ ಮಾಡಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕಿದೆ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಕೋವಿಡ್ ಅಂತಕ್ಕಂಥದ್ದು ಎಲ್ಲ ಕಡೆಗಳಲ್ಲಿ ಮತ್ತೆ ತನ್ನ ಒಂದು ಕದಂಬ ಭಾವಗಳನ್ನು ಚಾಚ್ತಾ ಇದೆ. ಆತಂಕಕ್ಕೆ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಸಾರ್ವಜನಿಕರ ಸ್ಥಳಗಳಲ್ಲಿ ಯಾರಾದರೂ ಸಡನ್ನಾಗಿ ಸೀಂದಾಗ ಅವ್ರ ಟ್ರಾವೆಲ್ ಹಿಸ್ಟ್ರಿ ಏನೋ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಮಾಸ್ಕ್ ಅಥವಾ ಕರ್ಚೀಫನ್ನು ಬಳಸ್ತಕ್ಕಂಥದ್ದು ಒಂದು ಸೂಕ್ತವಾಗಿರ್ತಕ್ಕಂಥ ಕೆಲಸ. ಅದನ್ನು ಮಾಡಿ ಅದ್ರ ಜೊತೆಗೆ ಅನಾವಶ್ಯಕವಾಗಿ ತುಂಬ ಜನಸಂದಣಿಯಲ್ಲಿರ್ತಕ್ಕಂಥದ್ದನ್ನು ನಿಷೇಧ ಮಾಡಿ ಅದನ್ನು ಅವಾಯ್ಡ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಸೊ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ. ಸೊ ಯಾವ ಸರ್ಕಾರಗಳು ಏನೂ ಮಾಡೋಕ್ಕಾಗಲ್ಲ, ಎಚ್ಚರಿಕೆಯಿಂದ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲ ನಿಂತು ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಮಸ್ತು.